ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶದ 4ನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ಅಧ್ಯಾಯದ ಬಗ್ಗೆ ಚರ್ಚಿಸಲಿದ್ದೇವೆ. ಈ ವಿಡಿಯೋದಲ್ಲಿ 4.1 ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ಆಯೋಜಿಸುವುದು, 4.2 ಚಿತ್ರನಕ್ಷೆಗಳು, 4.3 ಸ್ತಂಭ ನಕ್ಷೆ ಹಾಗೂ ಅಭ್ಯಾಸ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಮೊದಲಿಗೆ ದತ್ತಾಂಶ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಸಹಪಾಠಿಗಳನ್ನು ಅವರ ಇಷ್ಟವಾದ ಬಣ್ಣ ಯಾವುದು ಎಂದು ಕೇಳಿದರೆ ನೀವು ಬಣ್ಣಗಳ ಪಟ್ಟಿಯನ್ನು ಪಡೆಯುವಿರಿ. ಈ ಪಟ್ಟಿಯು ದತ್ತಾಂಶಗಳಿಗೆ ಒಂದು ಉದಾಹರಣೆಯಾಗಿದೆ, ಹೌದಲ್ವಾ? ನಾವು ಬಣ್ಣನೇ ಆಗಿರ್ಬೋದು, ಯಾವುದೇ ಮಾಹಿತಿಯನ್ನು ಪಟ್ಟಿ ಮಾಡಿದರೆ ಅದು ನಮಗೆ ದತ್ತಾಂಶಕ್ಕೆ ಒಂದು ಉದಾಹರಣೆಯಾಗುತ್ತೆ. ಅದೇ ರೀತಿ ನೀವು ನಿಮ್ಮ ತರಗತಿಯ ಪ್ರತಿ ವಿದ್ಯಾರ್ಥಿಯ ತೂಕವನ್ನು ಅಳೆದರೆ ತೂಕದ ಅಳತೆಗಳ ಸಂಗ್ರಹವನ್ನು ಪಡೆಯುವಿರಿ. ಪುನಃ ಇದು ಒಂದು ದತ್ತಾಂಶ. ಅಂದರೆ ತರಗತಿಯಲ್ಲಿ ನಾವು ವಿದ್ಯಾರ್ಥಿಯ ತೂಕ ಅಥವಾ ಎತ್ತರ ಯಾವುದೇ ಅಳತೆಯ ಮಾಹಿತಿಯನ್ನು ಪಡೆದರೆ ಅದು ಸಹ ಒಂದು ದತ್ತಾಂಶಕ್ಕೆ ಉದಾಹರಣೆಯಾಗಿದೆ. ಅಂದರೆ ಸಂಗತಿಗಳು ಯಾವುದೇ ವಿಷಯಗಳ ಬಗ್ಗೆ ಆಗಲಿ, ಸಂಖ್ಯೆಗಳ ಬಗ್ಗೆ ಅಥವಾ ಅಳತೆಗಳ ಬಗ್ಗೆ ಯಾವುದೇ ವೀಕ್ಷಣೆಗಳನ್ನು ಸಂಗ್ರಹ ಮಾಡೋದಿರ್ಬೋದು ಅಥವಾ ಆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಹ ವಿಷಯಗಳ ವಿವರಣೆಗೆ ನಾವು ದತ್ತಾಂಶ ಎಂದು ಕರೆಯುತ್ತೇವೆ. ಅದನ್ನು ನಾವು ದತ್ತಾಂಶ ಅಂತ ಕರಿತೀವಿ. ನಾವು ಮಾಹಿತಿ ಯುಗದಲ್ಲಿ ಜೀವಿಸುತ್ತಿದ್ದೇವೆ, ಹೌದಲ್ವಾ? ಹೆಚ್ಚಿನ ಪ್ರಮಾಣದ ದತ್ತಾಂಶಗಳನ್ನು ಹೊಸ ಮತ್ತು ಆಸಕ್ತಿದಾಯಕವಾದ ಕ್ರಮಗಳಲ್ಲಿ ಪ್ರಸ್ತುತಪಡಿಸುತ್ತಿರುವುದನ್ನು ನಾವು ನಿರಂತರವಾಗಿ ನೋಡುತ್ತಿದ್ದೇವೆ. ನ್ಯೂಸ್ ಪೇಪರ್ಸ್ ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು ಅಥವಾ ಅಂತರ್ಜಾಲದಲ್ಲಿರ್ಬೋದು, ಮಾಹಿತಿಗಳನ್ನು ನಾವು ಬೇರೆ ಬೇರೆ ಕ್ರಮದಲ್ಲಿ ಇರೋದನ್ನು ನೋಡಿದ್ದೀವಿ. ಆ ಮಾಹಿತಿ ಅಥವಾ ದತ್ತಾಂಶ ಆಸಕ್ತಿದಾಯಕವಾಗಿ ಇರಬೇಕಂದ್ರೆ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇರೋದನ್ನು ನೋಡಿದ್ದೀವಿ. ಈ ಅಧ್ಯಾಯದಲ್ಲಿ ನಾವು ದತ್ತಾಂಶಗಳನ್ನು ಪ್ರಸ್ತುತಪಡಿಸುವ ಕೆಲವು ವಿಧಾನಗಳನ್ನು ತಿಳ್ಕೊತೀವಿ, ಅನ್ವೇಷಿಸ್ತೀವಿ. ಒಂದು ದತ್ತಾಂಶವನ್ನು ಯಾವ ರೀತಿ ಪ್ರದರ್ಶಿಸಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಮತ್ತು ಆ ದತ್ತಾಂಶದಿಂದ ಯಾವ ರೀತಿ ನಮಗೆ ಬೇಕಾದಂತಹ ಮಾಹಿತಿಯನ್ನು ತಗೋಬೋದು ಅಥವಾ ನಾವೇ ದತ್ತಾಂಶವನ್ನು ರಚನೆ ಮಾಡ್ಬೋದು ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಮೊದಲಿಗೆ 4.1 ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ಆಯೋಜಿಸುವುದು. ಇದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನವ್ಯ ಮತ್ತು ನರೇಶ್ ತಮ್ಮ ನೆಚ್ಚಿನ ಆಟಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ನವ್ಯ ಹೇಳ್ತಾ ಇದ್ದಾಳೆ, ನನ್ನ ಮೆಚ್ಚಿನ ಆಟ ಕ್ರಿಕೆಟ್. ಅದಕ್ಕೆ ನರೇಶ್, ನಾನು ಕೆಲವೊಮ್ಮೆ ಕ್ರಿಕೆಟ್ ಆಡುತ್ತೇನೆ, ಆದರೆ ನಾನು ತುಂಬ ಇಷ್ಟಪಡುವ ಆಟ ಹಾಕಿ. ಅದಕ್ಕೆ ನವ್ಯ, ನಮ್ಮ ತರಗತಿಯಲ್ಲಿ ಕ್ರಿಕೆಟ್ ಹೆಚ್ಚು ಜನಪ್ರಿಯ ಆಟ ಎಂದು ಭಾವಿಸುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನರೇಶ್, ನನಗೆ ಖಚಿತವಿಲ್ಲ, ನಮ್ಮ ತರಗತಿಯಲ್ಲಿ ಯಾವ ಆಟ ಹೆಚ್ಚು ಜನಪ್ರಿಯ ಎಂದು ಹೇಗೆ ಕಂಡುಹಿಡಿಯುವುದು ಅಂತ ಕೇಳ್ತಾ ಇದ್ದಾನೆ. ತಮ್ಮ ತರಗತಿಯಲ್ಲಿ ಹೆಚ್ಚು ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ನವ್ಯ ಮತ್ತು ನರೇಶ್ ಏನು ಮಾಡಬೇಕು? ನೀವು ಅವರಿಗೆ ಸಹಾಯ ಮಾಡಬಲ್ಲಿರಾ? ಅಂದರೆ ಅವರ ತರಗತಿಯಲ್ಲಿ ಯಾವ ಆಟ ಹೆಚ್ಚು ಜನಪ್ರಿಯ ಅಂತ ತಿಳ್ಕೊಳ್ಳೋದಕ್ಕೆ ನವ್ಯ ಮತ್ತು ನರೇಶ್ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನವ್ಯ ಒಂದು ಪಟ್ಟಿಯನ್ನು ತಯಾರಿಸಿದಾಳೆ. ಅವಳು ತನ್ನ ಸಹಪಾಠಿಗಳ ಹತ್ರ ಹೋಗಿ ಅವರ ನೆಚ್ಚಿನ ಆಟವನ್ನು ಕೇಳಿ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ. ಮೆಹನೂರ್ ಕಬಡ್ಡಿ, ಜುಬಿಮೋನ್ ಹಾಕಿ, ಸಿಮ್ರಾನ್ ಕಬಡ್ಡಿ, ಇದೇ ರೀತಿ ಅನನ್ಯ ಹಾಕಿ, ಹಾರ್ದಿಕ್ ಕ್ರಿಕೆಟ್, ಈ ರೀತಿ ಒಂದು ಪಟ್ಟಿಯನ್ನು ತಯಾರಿಸಿದ್ದಾಳೆ. ನಾನು ದತ್ತಾಂಶಗಳನ್ನು ಸಂಗ್ರಹಿಸಿದ್ದೇನೆ, ಅತಿ ಹೆಚ್ಚು ಜನಪ್ರಿಯ ಆಟವನ್ನು ಈಗ ನಾನು ಕಂಡುಹಿಡಿಯಬಲ್ಲೆ ಎಂದು ಅವಳು ಖುಷಿಯಿಂದ ಹೇಳುತ್ತಿದ್ದಾಳೆ. ಯಾರು? ನವ್ಯ. ಕೆಲವು ಇತರೆ ಮಕ್ಕಳು ಪಟ್ಟಿಯನ್ನು ನೋಡಿ ಯಾವುದು ಅತಿ ಹೆಚ್ಚು ಜನಪ್ರಿಯ ಆಟ ಎಂಬುದು ತಿಳಿಯುತ್ತಿಲ್ಲ ಎಂದು ಆಶ್ಚರ್ಯಪಡುತ್ತಿದ್ದಾರೆ. ಅಂದರೆ ಈ ಪಟ್ಟಿಯಿಂದ ಯಾರು ಯಾವ ಆಟವನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆಯೇ ಹೊರತು ಯಾವ ಆಟ ಹೆಚ್ಚು ಜನಪ್ರಿಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ. ನರೇಶ್ ಮತ್ತು ನವ್ಯರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಏನು ಮಾಡ್ಬೋದಂದರೆ ನಾವಿಲ್ಲಿ ಈ ರೀತಿಯಾಗಿ ಕೋಷ್ಟಕವನ್ನು ರಚನೆ ಮಾಡ್ಬೋದು. ಮೊದಲ ಸಾಲಿನಲ್ಲಿ ಆಟಗಳನ್ನು ಪಟ್ಟಿ ಮಾಡೋದು ಮತ್ತು ಇನ್ನೊಂದು ಸಾಲಿನಲ್ಲಿ ಆಟ ಆಯ್ಕೆ ಮಾಡಿಕೊಂಡ ಮಕ್ಕಳ ಸಂಖ್ಯೆಯನ್ನು ಪಟ್ಟಿ ಮಾಡ್ಬೋದು. ಇಲ್ಲಿ ಕಬಡ್ಡಿಯನ್ನು 6 ಜನ ಮಕ್ಕಳು ಇಷ್ಟಪಡ್ತಾರೆ, ಹಾಕಿಯನ್ನು 8 ಜನ, ಸಾಟೋಲಿಯ ಅಥವಾ ಪಿಟ್ಟುವನ್ನು 5 ಜನ, ಕ್ರಿಕೆಟನ್ನು 6 ಜನ, ಬ್ಯಾಡ್ಮಿಂಟನನ್ನು 2, ಫುಟ್ಬಾಲನ್ನು 4 ಜನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ನಾವು ಜನಪ್ರಿಯ ಆಟವನ್ನು ಕಂಡುಹಿಡಿಯಬಹುದು. ಎರಡನೇ ಪ್ರಶ್ನೆ, ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು? ಇಲ್ಲಿ ಹಾಕಿಯನ್ನು 8 ಜನ ಇಷ್ಟಪಡ್ತಾ ಇದ್ದಾರೆ, ಹಾಗಾಗಿ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದಂದರೆ ಹಾಕಿ. ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ. ಅಂದರೆ ನಮ್ಮ ಸಹಪಾಠಿಗಳಲ್ಲೇ ಚರ್ಚೆ ಮಾಡಿ ಯಾವುದು ಜನಪ್ರಿಯ ಆಟ ಅನ್ನೋದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪರಿ ಬಯಸುತ್ತಾಳೆ. ಅವಳು ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯವಿರುವ ಪ್ರಶ್ನೆಗಳಿಗೆ
ಸರಿ ಗುರುತು ಹಾಕಿ ಮತ್ತು ಅವಳು ದತ್ತಾಂಶ ಸಂಗ್ರಹಿಸಲು ಅಗತ್ಯವಿಲ್ಲದ ಪ್ರಶ್ನೆಗಳಿಗೆ ತಪ್ಪು ಗುರುತು ಹಾಕಿ ನಿಮ್ಮ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿ. ಮೊದಲಿಗೆ, ಅವಳ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು? ಈ ಮಾಹಿತಿಯನ್ನು ಅವಳು ಕಲೆ ಹಾಕಬೇಕಂದ್ರೆ ಅವಳಿಗೆ ದತ್ತಾಂಶ ಸಂಗ್ರಹಣೆ ಅಗತ್ಯ ಇದೆ, ಹೌದಲ್ವಾ? ಹಾಗಾಗಿ ಇದು ಸರಿ ಗುರುತನ್ನು ಹಾಕಬೇಕು. ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? ಈ ಪ್ರಶ್ನೆಗೆ ನಾವು ದತ್ತಾಂಶ ಸಂಗ್ರಹಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ 1947ರಲ್ಲಿ ಬಂದಿದ್ದು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಪ್ರಶ್ನೆಗೆ ಉತ್ತರ ಯಾರನ್ನೇ ಕೇಳಿದರೂ ಒಂದೇ ಉತ್ತರವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೆ ದತ್ತಾಂಶ ಸಂಗ್ರಹಣೆ ಮಾಡುವಂತಹ ಅಗತ್ಯ ಇಲ್ಲ. ಮೂರನೇ ಪ್ರಶ್ನೆ, ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ? ಈ ಪ್ರಶ್ನೆಗೆ ದತ್ತಾಂಶ ಸಂಗ್ರಹಿಸುವ ಅವಶ್ಯಕತೆ ಇದೆ. ಯಾಕೆಂದರೆ ಯಾರ್ಯಾರ ಮನೆಯಲ್ಲಿ ಎಷ್ಟು ನೀರು ಪೋಲಾಗ್ತಾ ಇದೆ, ಯಾವ ಸ್ಥಳದಲ್ಲಿ ಎಷ್ಟು ನೀರು ಪೋಲಾಗ್ತಾ ಇದೆ ಅನ್ನೋದು ಮಾಹಿತಿ ಬೇಕಾಗತ್ತೆ. ಹಾಗಾಗಿ ಸರಿ. ನೆಕ್ಸ್ಟ್, ಭಾರತದ ರಾಜಧಾನಿ ದೆಹಲಿ, ಹೌದಲ್ವಾ? ಈ ಪ್ರಶ್ನೆಗೆ ಉತ್ತರ ಸಂಗ್ರಹಿಸುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ತಪ್ಪು ಗುರುತನ್ನು ಹಾಕಬೇಕು. ನೆಕ್ಸ್ಟ್, ಶ್ರೀ ನೀಲೇಶ್ ಒಬ್ಬ ಶಿಕ್ಷಕರು. ಹೊಸ ವರ್ಷದ ಆಚರಣೆಗೆ ತರಗತಿಗೆ ಸಿಹಿ ತಿಂಡಿ ತರಲು ಅವರು ನಿರ್ಧರಿಸಿದರು. ಸಮೀಪದಲ್ಲಿರುವ ಸಿಹಿ ಅಂಗಡಿಯಲ್ಲಿ ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಜಿಕಾಯಿ, ಬರ್ಫಿ ಮತ್ತು ರಸಗುಲ್ಲಾ ಇವೆ. ಅವರು ಮಕ್ಕಳ ಆಯ್ಕೆಗಳ ಬಗ್ಗೆ ತಿಳಿಯಲು ಬಯಸಿದ್ದರು. ಅವರು ಸಿಹಿ ತಿಂಡಿಗಳನ್ನು ಬೋರ್ಡ್ ಮೇಲೆ ಬರೆದು ಪ್ರತಿ ಮಗುವಿಗೆ ತನ್ನ ಆದ್ಯತೆಯನ್ನು ತಿಳಿಸಲು ಹೇಳಿದರು. ಅವರು ಪ್ರತಿ ವಿದ್ಯಾರ್ಥಿಗಳಿಗೆ ತಾಳೆಯ ಗುರುತು ಅಂದರೆ ಒಂದು ಉದ್ದ ಗೆರೆಯನ್ನು ಹಾಕಿದರು. ಅದು 5 ಆದಾಗ ಅವರು ಹಿಂದಿನ 4 ಗೆರೆಗಳ ಮೇಲೆ ಅಡ್ಡವಾಗಿ ಹೀಗೆ ಗೆರೆಯನ್ನು ಎಳೆದರು. ಅಂದರೆ ಅವರು ಪ್ರತಿ ಮಕ್ಕಳು ತಿಂಡಿಯ ಆದ್ಯತೆಯನ್ನು ನೀಡಿದಾಗ ಆ ತಿಂಡಿಯ ಮುಂದೆಗಡೆ ಈ ರೀತಿ ಉದ್ದ ಗೆರೆಯನ್ನು ಹಾಕ್ತಾರೆ. ಅದು 4 ಗೆರೆ ಆದ ನಂತರ 5ನೇ ಗೆರೆಯನ್ನು ಈ 4 ಗೆರೆಗಳ ಮೇಲೆ ಅಡ್ಡವಾಗಿ ಹಾಕ್ತಾರೆ. ಅಂದರೆ ಇದು 5ರ ಗುಂಪನ್ನು ತಿಳಿಸುತ್ತೆ. ಇಲ್ಲಿ ಸಿಹಿ ತಿಂಡಿಗಳನ್ನು ನೋಡಿದರೆ ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಜಿಕಾಯಿ, ಬರ್ಫಿ, ರಸಗುಲ್ಲ ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ರಚನೆ ಮಾಡಿ ಮೊದಲಿಗೆ ಸಿಹಿ ತಿಂಡಿಗಳನ್ನು ಬರೆದಿದ್ದಾರೆ. ನೆಕ್ಸ್ಟ್, 2ನೇ ಉದ್ದ ಸಾಲಿನಲ್ಲಿ ಅಂದರೆ ಕಂಬ ಸಾಲಿನಲ್ಲಿ ತಾಳೆ ಗುರುತುಗಳನ್ನು ಹಾಕಿದ್ದಾರೆ. ಅಂದರೆ ಮಕ್ಕಳು ಹೇಳಿದಂತೆ ಆ ತಿಂಡಿಗಳ ಮುಂದೆ ಒಂದೊಂದು ಗೆರೆಗಳನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಗುರುತು ಇದೆ. ಇದನ್ನು ನಾವು ತಾಳೆ ಗುರುತು ಅಂತ ಕರಿತೀವಿ. ಮತ್ತು ನಂತರ ಇನ್ನೊಂದು ಕಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಈ ತಾಳೆ ಗುರುತುಗಳನ್ನು ಎಣಿಸಿ ಇಲ್ಲಿ ಬರೆಯಲಾಗಿದೆ. ಮೊದಲಿಗೆ ಜಿಲೇಬಿ 6 ಇದೆ. ಇಲ್ಲಿ 5ರ ಗುಂಪು 1 ಅಂದರೆ 5 + 1 ಒಟ್ಟು 6 ಆಗುತ್ತೆ. ನೆಕ್ಸ್ಟ್, ಗುಲಾಬ್ ಜಾಮೂನಲ್ಲಿ 5ರ ಒಂದು ಗುಂಪಿದೆ ಮತ್ತು 4 ಇದೆ. 5 + 4 9. ನೆಕ್ಸ್ಟ್, ಕರ್ಜಿಕಾಯಿನಲ್ಲಿ 5ರ 2 ಗುಂಪು ಅಂದರೆ 10 10 + 3 13. ನೆಕ್ಸ್ಟ್, ಬರ್ಫಿ 3, ರಸಗುಲ್ಲ 5 + 2 7. ಈ ರೀತಿಯಾಗಿ ಅವರು ಒಂದು ಕೋಷ್ಟಕವನ್ನು ತಯಾರಿಸ್ಕೊಂಡಿದ್ದಾರೆ. ನೆಕ್ಸ್ಟ್, ಈ ಕೋಷ್ಟಕದ ಮೇಲೆ ಕೆಲವು ಪ್ರಶ್ನೆಗಳಿದ್ದಾವೆ. ಶ್ರೀ ನಿತೇಶ್ ರವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನು ಪೂರ್ಣಗೊಳಿಸಿ. ಹೌದಲ್ಲ, ನಾವಾಗಲೇ ಪೂರ್ಣಗೊಳಿಸಿ ಆಗಿದೆ. ನೆಕ್ಸ್ಟ್, ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದರು? ಈ ಕೋಷ್ಟಕವನ್ನು ನೋಡಿದರೆ ಜಿಲೇಬಿಯನ್ನು ಒಟ್ಟು 6 ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಬರ್ಫಿಯನ್ನು 3 ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಎಷ್ಟು ವಿದ್ಯಾರ್ಥಿಗಳು ಕರ್ಜಿಕಾಯಿ ಆಯ್ಕೆ ಮಾಡಿದರು? ಇಲ್ಲಿ ಕರ್ಜಿಕಾಯಿ ಮುಂದೆ ಎಷ್ಟಿದೆ? 13 ವಿದ್ಯಾರ್ಥಿಗಳು ಕರ್ಜಿಕಾಯಿಯನ್ನು ಆಯ್ಕೆ ಮಾಡಿದರು. ರಸಗುಲ್ಲವನ್ನು 7 ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು? ಗುಲಾಬ್ ಜಾಮೂನ್ 9 ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಶ್ರೀ ನೀಲೇಶ್ ತಮ್ಮ ಸಿಬ್ಬಂದಿಯೊಂದಿಗೆ ಕೋಷ್ಟಕದಲ್ಲಿ ಕೊಟ್ಟಿರುವಂತೆ ಸಿಹಿ ತಿಂಡಿಯನ್ನು ತರಲು ಮನವಿ ಮಾಡಿದರು. ಮೇಲಿನ ಕೋಷ್ಟಕವು ಅವರಿಗೆ ಸರಿಯಾದ ಸಂಖ್ಯೆಯ ತಿಂಡಿ ತರಲು ಸಹಾಯ ಮಾಡಿತು. ಹೌದಲ್ವಾ? ಈ ರೀತಿಯಾದಂತಹ ಕೋಷ್ಟಕವನ್ನು ರಚನೆ ಮಾಡಿಕೊಂಡ್ರೆ ನಮಗೆ ಮಾಹಿತಿ ಬಹಳ ಸುಲಭವಾಗಿ ಸಿಗುತ್ತೆ. ನೆಕ್ಸ್ಟ್, 2ನೇ ಪ್ರಶ್ನೆ, ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕ ಸಾಕಾಗುತ್ತದೆಯೇ? ವಿವರಿಸಿ. ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯ ಏನು? ಅಂದರೆ ನಾವಿವಾಗ ಯಾವ ತಿಂಡಿಯನ್ನು ಎಷ್ಟು ತರಬೇಕು ಅನ್ನೋದನ್ನು ಈ ಕೋಷ್ಟಕದಿಂದ ತಿಳ್ಕೊಂಡ್ವಿ. ಸಿಹಿ ತಿಂಡಿಯನ್ನು ತಂದ ಮೇಲೆ ಯಾವ ವಿದ್ಯಾರ್ಥಿಗೆ ಯಾವ ಸಿಹಿ ತಿಂಡಿಯನ್ನು ಹಂಚಬೇಕು ಅನ್ನೋದು ಇದರಿಂದ ಸಾಧ್ಯ ಆಗುತ್ತಾ? ಇದರಿಂದ ಮಾಹಿತಿ ಸಿಗತ್ತಾ? ಅಂದರೆ ಇಲ್ಲ. ಈ ಕೋಷ್ಟಕದಿಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ಹಂಚಲು ಮಾಹಿತಿ ಸಾಕಾಗುವುದಿಲ್ಲ. ಯಾಕೆಂದರೆ ಈ ಕೋಷ್ಟಕದಲ್ಲಿ ಯಾವ ವಿದ್ಯಾರ್ಥಿ ಯಾವ ಸಿಹಿ ತಿಂಡಿಯನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋಂತಹ ಮಾಹಿತಿ ಸಿಗಲ್ಲ. ಹಾಗಾಗಿ ಇದಕ್ಕೆ ನಾವು ಮತ್ತೊಂದು ಕೋಷ್ಟಕವನ್ನು ತಯಾರಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ
ಪ್ರತಿ ವಿದ್ಯಾರ್ಥಿಯ ಹೆಸರಿನ ಮುಂದೆ ಮಕ್ಕಳು ಯಾವ ತಿಂಡಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಅದನ್ನು ಬರೀಬೇಕು, ಅಥವಾ ಒಂದು ಕೋಷ್ಟಕದಲ್ಲಿ 5 ಕಂಬ ಸಾಲುಗಳನ್ನು ಈ ರೀತಿ ಬರ್ಕೊಂಡು ಇಲ್ಲಿ ಪ್ರತಿ ತಿಂಡಿಗಳ ಹೆಸರನ್ನು ಬರೆದು ಅದರ ಕೆಳಗೆ ಯಾವ ತಿಂಡಿಯನ್ನು ಎಷ್ಟು ಜನ ಮಕ್ಕಳು ಆಯ್ಕೆ ಮಾಡಿಕೊಂಡ್ರು ಅನ್ನೋಂತಹ ಒಂದು ದತ್ತಾಂಶವನ್ನು ರಚನೆ ಮಾಡಿಕೊಂಡ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ನಾವು ಯಾವ ತಿಂಡಿಯನ್ನು ಹಂಚಬೇಕು ಅನ್ನೋದು ತಿಳಿಯುತ್ತೆ. ಮತ್ತು ಈ ಕೋಷ್ಟಕದಲ್ಲಿ ನಾವು ಸಿಹಿ ತಿಂಡಿಗಳನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆದಿದ್ದೀವಲ್ವ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಇದನ್ನು ನಾವು ಆವೃತ್ತಿ ಅಂತ ಕರಿತೀವಿ. ನೆಕ್ಸ್ಟ್, ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು. ದತ್ತಾಂಶವನ್ನು ಬೋರ್ಡ್ ಮೇಲೆ ಬರೆದರು. ಅಂದರೆ ಸುಶ್ರೀ ಸಂಧ್ಯಾ ಅವರು ಒಬ್ಬರು ಶಿಕ್ಷಕಿ, ಅವರು ಏನು ಮಾಡ್ತಾ ಇದ್ದಾರೆ, ಅವರ ಮಕ್ಕಳು ಧರಿಸಿರುವ ಶೂಗಳ ಅಳತೆಗಳನ್ನು ಕೇಳಿ ಬೋರ್ಡ್ ಮೇಲೆ ಅವರು ಬರಿತಾ ಇದ್ದಾರೆ. ಈ ರೀತಿ ಮಾಹಿತಿಯನ್ನು ಅವರು ಹೇಳಿದಂತೆ ಇಲ್ಲಿ ಶೂನ ಅಳತೆ 4, 5, 3, 4 ಈ ರೀತಿ ಅವರು ಮಾಹಿತಿಯನ್ನು ಬೋರ್ಡ್ ಮೇಲೆ ಬರೆದಿದ್ದಾರೆ. ನಂತರ ಅವರು ವಿದ್ಯಾರ್ಥಿಗಳ ಶೂ ಅಳತೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಅವರು ತಗೊಂಡಂತಹ ಮಾಹಿತಿ ಏನಿದೆ ಅದನ್ನು ಅವರು ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಅಂದರೆ ಇಲ್ಲಿ ಅತಿ ಚಿಕ್ಕ ಅಳತೆ 3, 3ರಿಂದ ಹಿಡಿದು ದೊಡ್ಡ ಅಳತೆ 7 ಇದೆ, ಇಲ್ಲಿವರೆಗೆ ಅವರು ಬರೆದಿದ್ದಾರೆ. ನೆಕ್ಸ್ಟು ಇದರ ಮೇಲೆ ಪ್ರಶ್ನೋತ್ತರ ಲೆಕ್ಕಾಚಾರ ಮಾಡಿ. ಮೊದಲನೇ ಪ್ರಶ್ನೆ, ಇವುಗಳನ್ನು ಕಂಡುಹಿಡಿಯಲು ಅವರಿಗೆ ಸಹಾಯ ಮಾಡಿ. ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ ಡ್ಯಾಶ್. ಇಲ್ಲಿ ಅತಿ ದೊಡ್ಡ ಅಳತೆ ಯಾವುದು? 7. ನೆಕ್ಸ್ಟ್, ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ ಎಷ್ಟಿದೆ? ಇಲ್ಲಿ 3, ಹೌದಲ್ವಾ? ಇಲ್ಲಿ 3 ಚಿಕ್ಕ ಅಳತೆ. ನೆಕ್ಸ್ಟ್, ಅಳತೆ 5 ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ಇದ್ದಾರೆ. ಇಲ್ಲಿ ಶೂನ ಅಳತೆ 5 ಇರುವವರು ಎಷ್ಟು ಜನ ಇದ್ದಾರೆ? 1, 2, 3, 4, 5, 6, 7, 8, 9, 10 ಒಟ್ಟು 10 ಜನ ವಿದ್ಯಾರ್ಥಿಗಳು ಇದ್ದಾರೆ. ನೆಕ್ಸ್ಟ್, ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ಇದ್ದಾರೆ. 4ಕ್ಕಿಂತ ದೊಡ್ಡ ಅಳತೆ ಅಂದರೆ ಇಲ್ಲಿ 3 ಮತ್ತು 4ಅನ್ನು ಹೊರತುಪಡಿಸಿ ಎಷ್ಟು ಜನ ಇದ್ದಾರೆ? ಇಲ್ಲಿ 5, ಈಗಾಗಲೇ 10 ಜನ ಇದ್ದಾರೆ, ಪ್ಲಸ್ 6, 7 ಎಲ್ಲ ಸೇರಿ ಎಷ್ಟಾಯಿತು? ಒಟ್ಟು 15 ಜನ ಇದ್ದಾರೆ. ದತ್ತಾಂಶ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದರಿಂದ ಈ ಪ್ರಶ್ನೆಗಳು ಉತ್ತರಿಸಲು ಹೇಗೆ ಸಹಾಯವಾಗುತ್ತದೆ? ಹೇಗೆ ಅಂದರೆ, ಶೂನ ಅತಿ ಚಿಕ್ಕ ಮತ್ತು ದೊಡ್ಡ ಅಳತೆಗಳನ್ನು ಸುಲಭವಾಗಿ ಗುರುತಿಸಬಹುದು ಮತ್ತು ಯಾವ ಅಳತೆಯ ಶೂ ಎಷ್ಟು ಮಕ್ಕಳು ಧರಿಸಿದ್ದಾರೆ ಎಂಬುದನ್ನು ತಿಳಿಯಲು ಸಹಾಯಕವಾಗುತ್ತದೆ. ಹೌದಲ್ವಾ? ಇಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರೆಯೋದ್ರಿಂದ ಚಿಕ್ಕ ಅಳತೆ ಯಾವುದು, ಮೊದಲನೇ ಸಂಖ್ಯೆ ಏನಿರುತ್ತೆ ಅದೇ ಶೂನ ಚಿಕ್ಕ ಅಳತೆ ಆಗಿರುತ್ತದೆ, ಮತ್ತು ಕೊನೆಯದೇನಿದೆ ಅದು ದೊಡ್ಡ ಅಳತೆ ಆಗಿರುತ್ತೆ. ಸೊ ಪಟ್ ಅಂತ ನಾವು ಉತ್ತರನ ಹೇಳ್ಬೋದು. ಮತ್ತು ಎಷ್ಟು ಜನ ಯಾವ ಅಳತೆ ಶೂ ಹಾಕಿದ್ದಾರೆ ಅನ್ನೋದನ್ನು ಇಲ್ಲೇ ನಾವು ಎಣಿಸಿ ಹೇಳ್ಬೋದು. ಹಾಗಾಗಿ ಇದರಿಂದ ನಮಗೆ ಏರಿಕೆ ಕ್ರಮದಲ್ಲಿ ಬರೆಯೋದ್ರಿಂದ ಸುಲಭ ಆಗುತ್ತೆ. 3ನೇ ಪ್ರಶ್ನೆ, ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದರೂ ವಿಧಾನಗಳಿದೆಯೇ? ಅಂದರೆ ಹೌದು, ದತ್ತಾಂಶವನ್ನು ನಾವು ಈ ರೀತಿ ಏರಿಕೆ ಕ್ರಮದಲ್ಲೇ ಬರಿಬೇಕೆ ಅಂದರೆ ಇಲ್ಲ, ನಾವು ಬೇರೆ ಬೇರೆ ರೀತಿಯಲ್ಲೂ ಸಹ ಬರಿಬಹುದು. ಅದರಲ್ಲಿ ಒಂದು ವಿಧಾನ ಏನಪ್ಪ ಅಂದರೆ ಈ ರೀತಿ ಕೋಷ್ಟಕದಲ್ಲಿ ಬರೆಯುವುದು. ನಾನಿಲ್ಲಿ ಶೂನ ಅಳತೆಯನ್ನು ಒಂದು ಸಾಲಿನಲ್ಲಿ ಬರೆದು ಎಷ್ಟು ವಿದ್ಯಾರ್ಥಿಗಳು ಈ ಅಳತೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಇನ್ನೊಂದು ಸಾಲಿನಲ್ಲಿ ಬರೆದಿದ್ದೀನಿ. ಈ ರೀತಿಯಾಗಿ ನಾವು ಮಾಹಿತಿಯನ್ನು ತಗೋಬೋದು. ಇದು ಒಂದು ಸುಲಭ ವಿಧಾನ. ನೆಕ್ಸ್ಟ್ 4ನೇ ಪ್ರಶ್ನೆ, ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರುಗಳನ್ನು ಬರೆಯಿರಿ. ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನು ಗಮನಿಸಿದಾಗ ದತ್ತಾಂಶವನ್ನು ದಾಖಲೀಕರಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ. ಇಲ್ಲಿ ಅರಳಿ ಮರ, ಬೇವಿನ ಮರ ಕೊಟ್ಟಿದ್ದಾರೆ, ಮತ್ತು ಇನ್ನೆರಡು ಮರಗಳನ್ನು ನಾನು ಬರೆದಿದ್ದೀನಿ, ತೆಂಗಿನ ಮರ ಮತ್ತು ಹೊಂಗೆ ಮರ ಅಂತ. ಮತ್ತು ಅಂದಾಜಿನ ಮೇಲೆ ನಾವು ಓಡಾಡುವ ಸ್ಥಳದಲ್ಲಿ ಎಷ್ಟು ಮರಗಳನ್ನು ನೋಡಿರಬಹುದು ಅನ್ನೋದನ್ನು ನಾನಿಲ್ಲಿ ಬರೆದಿದ್ದೀನಿ. ಈ ಉತ್ತರ ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗ್ತಾ ಹೋಗ್ಬೋದು. ಇಲ್ಲಿ ನಾನು ಅರಳಿ ಮರ 6 ಇದೆ ಅಂತ ಬರ್ತಿದ್ದೀನಿ, ಬೇವು 12, ತೆಂಗಿನ ಮರ 20, ಹೊಂಗೆ ಮರ 15 ಅಂತ ಬರ್ತಿದ್ದೀನಿ. ಈಗ ಈ ಮಾಹಿತಿ ಪ್ರಕಾರ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಾದರೆ ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ? ಇಲ್ಲಿ ತೆಂಗಿನ ಮರ 20 ಇರೋದ್ರಿಂದ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ ಅಂದರೆ ಅರಳಿ ಮರ 6 ಇರೋದ್ರಿಂದ ಕಡಿಮೆ ಇದೆ. ಒಂದೇ ಸಂಖ್ಯೆಯಲ್ಲಿರುವ ಯಾವುದಾದರೂ 2 ಮರಗಳಿವೆಯೇ? ಇಲ್ಲಿ ನಾನು ಬರೆದಿರೋ ಮಾಹಿತಿ ಪ್ರಕಾರ ಯಾವುದು ಒಂದೇ ಸಂಖ್ಯೆಯಲ್ಲಿ ಇಲ್ಲ, ಹಾಗಾಗಿ ಉತ್ತರ ಇಲ್ಲ ಅಂತ ಬರೆದಿದ್ದೇನೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಒಂದು ಸಣ್ಣ ಖಾಲಿ ಕಾಗದದ ಒಂದು ಹಾಳೆಯನ್ನು ತೆಗೆದುಕೊಂಡು ಒಂದು ಆಂಗ್ಲ ವಾರ್ತಾಪತ್ರಿಕೆಯಿಂದ ಯಾವುದೇ ಸಣ್ಣ ಸುದ್ದಿಯನ್ನು ಅಂಟಿಸಿ. ಪ್ರತಿ ವಿದ್ಯಾರ್ಥಿ ವಿಭಿನ್ನ ಲೇಖನವನ್ನು ಬಳಸಬಹುದು. ಈಗ ಮುಂದೆ ನೀಡಿರುವಂತೆ ಒಂದು ಕಾಗದದ ಹಾಳೆಯ ಮೇಲೆ
ಕೋಷ್ಟಕವನ್ನು ತಯಾರಿಸಿ. ಸುದ್ದಿ ಲೇಖನದ ಪದಗಳ ಪ್ರತಿ ಅಕ್ಷರ CEIR ಮತ್ತು Xಗಳ ಸಂಖ್ಯೆಯನ್ನು ಎಣಿಸಿ ಕೋಷ್ಟಕವನ್ನು ತುಂಬಿ. ಅಂದರೆ ಇಲ್ಲಿ ಒಂದು ಇಂಗ್ಲಿಷ್ ವಾರ್ತಾಪತ್ರಿಕೆಯಲ್ಲಿ ಒಂದು ಸಣ್ಣ ಸುದ್ದಿಯ ತುಣುಕನ್ನು ತಗೊಂಡು ಅದರಲ್ಲಿ ಇಲ್ಲಿ ಕೇಳಿರುವಂತಹ ಅಕ್ಷರಗಳು ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನು ಬರೀಬೇಕು. ಇಲ್ಲಿ ಕೋಷ್ಟಕವನ್ನು ಗಮನಿಸಿ. ಇಲ್ಲಿ ಅಕ್ಷರ ಸುದ್ದಿ ಲೇಖನದಲ್ಲಿ ಅಕ್ಷರಗಳ ಸಂಖ್ಯೆ ಒಂದಿದ್ರೆ ಇಲ್ಲಿ ಅಕ್ಷರಗಳು ಯಾವುದು CEIR X. ಮತ್ತು ಇಲ್ಲಿ ನಿಮ್ಮ ಆಯ್ಕೆಯ ಬೇರೆ ಯಾವುದಾದರೂ ಅಕ್ಷರ, ಇಲ್ಲಿ ನಾನು A ಅಕ್ಷರವನ್ನು ತಗೊಂಡಿದ್ದೀನಿ. ಈಗ ಇಲ್ಲಿ ನಾನು ಒಂದು ಪುಟ್ಟ ಸುದ್ದಿ ತುಣುಕನ್ನು ತಗೊಂಡಿದ್ದೀನಿ. ಕೇವಲ ಮುಖ್ಯಾಂಶವನ್ನು ಮಾತ್ರ ತಗೊಂಡಿದ್ದೀನಿ. ಇದರಲ್ಲೇ ನೋಡೋದಾದರೆ C 3 ಬಾರಿ ರಿಪೀಟ್ ಆಗಿದೆ, E 25 ಬಾರಿ, I 2 ಬಾರಿ, R 10 ಬಾರಿ, X 0 ಬಾರಿ ಮತ್ತು A 8 ಬಾರಿ ಇಲ್ಲಿ ಪುನರಾವರ್ತನೆ ಆಗಿದೆ. ಈ ಕೋಷ್ಟಕವನ್ನು ಇಟ್ಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರನ ಕೊಡಬೇಕೀಗ. ಅತಿ ಹೆಚ್ಚು ಬಾರಿ ಕಂಡುಬಂದ ಅಕ್ಷರ ಯಾವುದು ಅಂದರೆ ಇಲ್ಲಿ 25 ಬಾರಿ ಬಂದಿರೋದು E. ಅತಿ ಕಡಿಮೆ ಬಾರಿ ಕಂಡುಬಂದ ಅಕ್ಷರ ಯಾವುದು X. ಮತ್ತು ಇಲ್ಲಿ ಈ 5 ಅಕ್ಷರಗಳಲ್ಲಿ ಆವೃತ್ತಿಗಳ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಈಗ ಇಲ್ಲಿ ಅವು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅದರ ಪ್ರಕಾರ ನಾವು ಏರಿಕೆ ಕ್ರಮದಲ್ಲಿ ಬರೆದರೆ XICRE ನನಗೆ ಸಿಕ್ಕಿದೆ. ಇದರಲ್ಲಿ ನಿಮ್ಮ ಕ್ರಮ ಮತ್ತು ಬೇರೆಯವರ ಕ್ರಮ ಒಂದೇ ಅಥವಾ ಸರಿಸುಮಾರು ಒಂದೇ ಆಗಿದೆಯೇ, ಇದು ಏಕೆ ಎಂದು ಆಲೋಚಿಸುವಿರಿ. ಅಂದರೆ ಇಲ್ಲಿ ನಾನು ಈ ರೀತಿ ಸುದ್ದಿ ತುಣುಕನ್ನು ತಗೊಂಡಿದ್ದೆ. ಪ್ರತಿಯೊಬ್ಬರು ಬೇರೆ ಬೇರೆ ಸುದ್ದಿ ತುಣುಕನ್ನು ತಗೊಂಡ್ರೆ ಬೇರೆ ಬೇರೆ ಉತ್ತರವನ್ನು ಪಡಿತೀವಿ. ಆದರೆ ಇಲ್ಲಿ ಕೊಟ್ಟಿರೋದು XCRIE ಕ್ರಮದಲ್ಲೇ ಆದಷ್ಟು ಈ ಕ್ರಮದಲ್ಲೇ ನಮಗೆ ಆವೃತ್ತಿ ಸಿಗುತ್ತೆ. ಏರಿಕೆ ಕ್ರಮದಲ್ಲಿ ನಾವು ಈ ಆವೃತ್ತಿಗಳನ್ನು ಬರೆದರೆ ಆಲ್ಮೋಸ್ಟ್ ಬಹುತೇಕ ತುಂಬ ಜನಕ್ಕೆ XCRIE ಬರುತ್ತೆ. ಯಾಕೆ ಅಂತ ಆಲೋಚಿಸಿದರೆ ಇಲ್ಲಿ X ಅಕ್ಷರವನ್ನು ನಾವು ಬಹಳ ಕಡಿಮೆ ಬಳಸ್ತೀವಿ ಮತ್ತು ಇಂಗ್ಲೀಷ್ನಲ್ಲಿ ಬಹಳ ಹೆಚ್ಚು ಬಳಸುವಂಥ ಅಕ್ಷರ ಯಾವುದು E. ಹಾಗಾಗಿ ಎಲ್ಲರಿಗೂ ಸಹ ಕೊನೆಯಲ್ಲಿ E ಬರುತ್ತೆ. ನನಗೂ ಸಹ ಅದೇ ಬಂದಿದೆ. X ಕೊನೆಯಲ್ಲಿ ಬಂದಿದೆ ಯಾಕೆಂದರೆ X ಕಡಿಮೆ ಬಳಸ್ತೀವಿ. ಅದು ಬಿಟ್ಟು ಉಳಿದ ಅಕ್ಷರಗಳು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ನೆಕ್ಸ್ಟ್ D ಪ್ರಶ್ನೆ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ನೀವು ಅನುಸರಿಸಿದ ಪ್ರಕ್ರಿಯೆಯನ್ನು ಬರೆಯಿರಿ. ಮೊದಲಿಗೆ ಒಂದು ಸುದ್ದಿ ತುಣುಕನ್ನು ಆಯ್ಕೆ ಮಾಡ್ಕೊಳ್ಳೋದು, ಎರಡನೇದು ಒಂದು ಕೋಷ್ಟಕವನ್ನು ರಚನೆ ಮಾಡ್ಕೊಳ್ಳೋದು ಮತ್ತು ಆ ಸುದ್ದಿ ತುಣುಕಲ್ಲಿ ಒಂದೊಂದಾಗಿ C ಎಷ್ಟಿದೆ, ಈ ಅಕ್ಷರ ಎಷ್ಟು ಬಾರಿ, I ಎಷ್ಟು ಬಾರಿ, R ಎಷ್ಟು ಬಾರಿ, X ಎಷ್ಟು ಬಾರಿ ಮತ್ತು ನಮ್ಮ ಆಯ್ಕೆ ಯಾವುದಾದ್ರು ಒಂದು ಅಕ್ಷರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಎಣಿಸೋದು ಮೂರನೇ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಅವರು ಅನುಸರಿಸಿದ ಪ್ರಕ್ರಿಯೆಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ. ನೀವು ಈ ಕೆಲಸವನ್ನು ಬೇರೆ ಸುದ್ದಿ ಲೇಖನದೊಂದಿಗೆ ಮಾಡಿದರೆ ನೀವು ಯಾವ ಪ್ರಕ್ರಿಯೆಯನ್ನು ಅನುಸರಿಸುವಿರಿ. ಸೇಮ್ ಇದೇ ಪ್ರಕ್ರಿಯೆಯನ್ನು ಅನುಸರಿಸಬಹುದು. 4.1ರಲ್ಲಿ ಆವೃತ್ತಿಗಳನ್ನು ಬರೆಯೋದನ್ನು ಕಲ್ತ್ಕೊಂಡಿದ್ವಿ. ನೆಕ್ಸ್ಟ್ 4.2 ಚಿತ್ರನಕ್ಷೆಗಳು. ಈ ಚಿತ್ರನಕ್ಷೆಗಳು ಅಂದರೆ ಏನು? ಚಿತ್ರನಕ್ಷೆಗಳು ಯಾವುದೇ ಸಂಖ್ಯೆಗಳನ್ನು ಬರೆಯದೆ ದತ್ತಾಂಶಗಳನ್ನು ಪ್ರತಿನಿಧಿಸಲು ಒಂದು ದೃಶ್ಯ ಮತ್ತು ಸಲಹಾತ್ಮಕ ವಿಧಾನವಾಗಿದೆ. ಈ ಚಿತ್ರನಕ್ಷೆಯಲ್ಲಿ ನಾವು ಯಾವುದೇ ಸಂಖ್ಯೆಗಳನ್ನು ಬಳಸೋದಿಲ್ಲ. ಈ ಕೋಷ್ಟಕವನ್ನು ನೋಡ್ತಾ ಇದ್ದರೆ ಇಲ್ಲಿ ಸಂಖ್ಯೆಗಳ ಬದಲು ನಾವು ಚಿತ್ರಗಳನ್ನು ನೋಡ್ತಾ ಇದ್ದೀವಿ, ಹೌದಲ್ವಾ? ಈ ಚಿತ್ರನಕ್ಷೆ ಏನು ಹೇಳ್ತಾ ಇದೆ? ಇಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಾಗ ಯಾವ ಯಾವ ರೀತಿಯ ಪ್ರಯಾಣವನ್ನು ಮಾಡಿ ಬರ್ತಾರೆ. ಕೆಲವರು ಖಾಸಗಿ ಕಾರ್ನಲ್ಲಿ ಬರ್ತಾರೆ, ಕೆಲವರು ಸಾರ್ವಜನಿಕ ಬಸ್ಸು, ಕೆಲವರು ಶಾಲಾ ಬಸ್ಸು, ಕೆಲವರು ಸೈಕಲ್, ಕೆಲವರು ನಡ್ಕೊಳ್ತಾ ಬರ್ತಾರೆ. ಇಲ್ಲಿ ವಿದ್ಯಾರ್ಥಿ ಸಂಖ್ಯೆಗಳನ್ನು ಇನ್ನೊಂದು ಸಾಲಿನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಮಾಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಮೈಲಿ ಗುರುತಿಗೆ ಒಂದು ವಿದ್ಯಾರ್ಥಿ ಅಂತ ಅರ್ಥ. ಹಾಗಾಗಿ ಇಲ್ಲಿ ಖಾಸಗಿ ಕಾರನ್ನು ಬಳಸೋರು ಎಷ್ಟು ಜನ? 4. ಸಾರ್ವಜನಿಕ ಬಸ್ಸಿನಲ್ಲಿ ಬರೋರು 5 ಜನ. ಶಾಲಾ ಬಸ್ನಲ್ಲಿ ಒಟ್ಟು ಎಷ್ಟು ಜನ ಬರ್ತಾರೆ? 1, 2, 3, 4, 5, 6, 7, 8, 9, 10, 11 ಜನ ಬರ್ತಾರೆ. ಸೈಕಲ್ನಲ್ಲಿ 3 ಜನ ವಿದ್ಯಾರ್ಥಿಗಳು ಬರ್ತಾರೆ. ನಡಿಗೆ ಅಂದರೆ ನಡ್ಕೊಳ್ತಾ ಬರೋರು 1, 2, 3, 4, 5, 6, 7 ಜನ ಬರ್ತಾರೆ. ಅತಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಯಾವ ಪ್ರಯಾಣದ ವಿಧಾನವನ್ನು ಬಳಸುತ್ತಿದ್ದಾರೆ? ಇಲ್ಲಿ ಈ ಹೆಚ್ಚು ಸ್ಮೈಲಿ ಇರುವಂತಹ ಪ್ರಯಾಣದ ವಿಧಾನ ಯಾವುದು? ಶಾಲಾ ಬಸ್, ಹೌದಲ್ವಾ? ಉತ್ತರ ಶಾಲಾ ಬಸ್. ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಬಳಸುತ್ತಿರುವ ಪ್ರಯಾಣದ ವಿಧ ಯಾವುದು? ಅಂದರೆ ಇಲ್ಲಿ ಕಡಿಮೆ ಸ್ಮೈಲಿ ಇರುವಂಥದ್ದು ಸೈಕಲ್ನಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಬರ್ತಾರೆ.
ಅಂದರೆ ಇಲ್ಲಿ ನಾವು ಇದರಿಂದ ಗಮನಿಸ್ಬೋದು, ಚಿತ್ರನಕ್ಷೆಯು ದತ್ತಾಂಶಗಳನ್ನು ವಸ್ತುಗಳ ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ. ಹೌದಲ್ವಾ? ನಾವು ಇಲ್ಲಿ ಯಾವ ವಸ್ತುಗಳ ಚಿತ್ರಗಳನ್ನಾದರೂ ಸಹ ಬಳಸ್ಬೋದು ಈ ಚಿತ್ರನಕ್ಷೆಯಲ್ಲಿ. ಇದು ದತ್ತಾಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇವಲ ಒಂದು ಕಣ್ಣೋಟದಿಂದ ಉತ್ತರಿಸಲು ಸಹಾಯ ಮಾಡುತ್ತದೆ. ಹೌದಲ್ವಾ? ಇಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಾವು ಇಲ್ಲಿ ಈ ಸ್ಮೈಲಿಗಳನ್ನು ಎಣಿಸ್ತಾ ಕೂತ್ಕೊಳ್ಳಿಲ್ಲ. ಬದಲಿಗೆ ಇಲ್ಲಿ ಹೆಚ್ಚು ಚಿತ್ರಗಳು ಎಲ್ಲಿ ಕಾಣಿಸ್ತು ಅದು ಉತ್ತರ ತಗೊಂಡ್ವಿ. ಹೆಚ್ಚು ಎಲ್ಲಿ ಕಾಣಿಸುತ್ತೆ, ಕಡಿಮೆ ಎಷ್ಟಿದೆ, ಅದನ್ನು ನೋಡ್ತಾ ನಾವು ಒಂದಕ್ಕೆ ಇನ್ನೊಂದನ್ನು ಕಂಪೇರ್ ಮಾಡ್ತಾ ಹೋಲಿಸ್ತಾ ಉತ್ತರವನ್ನು ಕೊಟ್ವಿ. ಹಾಗಾಗಿ ಚಿತ್ರನಕ್ಷೆ ಅಂದರೆ ಏನಿದು? ಇದು ದತ್ತಾಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇವಲ ಒಂದು ಕಣ್ಣೋಟದಿಂದ, ಹೌದಲ್ವಾ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಟೈಮ್ ತಗೊಳ್ಳಲ್ಲ. ಕೇವಲ ಒಂದು ಕಣ್ಣೋಟದಿಂದ ಒಂದು ಸಾರಿ ನೋಡಿದರೆ ಸಾಕು, ನಾವು ಈ ಚಿತ್ರನಕ್ಷೆಯನ್ನು ಅರ್ಥ ಮಾಡ್ಕೋಬೋದು ಮತ್ತು ಅದರ ಬಗ್ಗೆ ಅದರಲ್ಲಿ ಯಾವ ಮಾಹಿತಿಯನ್ನಾದರೂ ಸಹ ನಾವು ಪಡ್ಕೋಬೋದು. ಯಾವುದೇ ಪ್ರಶ್ನೆಗೆ ಸಹ ನಾವು ಉತ್ತರವನ್ನು ಕೊಡಬಹುದು. ಇದು ಈ ಚಿತ್ರನಕ್ಷೆಯ ವಿಶೇಷ. ಮೇಲಿನ ಚಿತ್ರನಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಪ್ರತಿನಿಧಿಸಲು ಒಂದು ಮಾನ ಅಥವಾ ಸಂಕೇತವನ್ನು ಬಳಸಲಾಗಿದೆ. ಒಂದು ಮಾನ ಅಥವಾ ಸಂಕೇತವು ಅನೇಕ ಜನರು ಅಥವಾ ವಸ್ತುಗಳನ್ನು ಪ್ರತಿನಿಧಿಸುವಂತಹ ಇತರ ಚಿತ್ರನಕ್ಷೆಗಳೂ ಇವೆ. ಅಂದರೆ ನಾವಿಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಸ್ಮೈಲಿಯನ್ನು ಬಳಸಲೇಬೇಕು ಅಂತ ಏನಿಲ್ಲ. ಬೇಕಿದ್ರೆ 5 ವಿದ್ಯಾರ್ಥಿಗೆ ಒಂದು, 10 ವಿದ್ಯಾರ್ಥಿಗೆ ಒಂದು, ಈ ರೀತಿಯಾಗಿ ನಾವು ಬಳಸಬಹುದು. ಇಲ್ಲೊಂದು ಉದಾಹರಣೆ ಇದೆ. ನಂದಕಿಶೋರ್ ಬೆರಾಸಿಯಾದಲ್ಲಿರುವ ತಮ್ಮ ಮಾಧ್ಯಮಿಕ ಶಾಲೆಯ ಮಕ್ಕಳು ಎಷ್ಟು ದಿನ ರಾತ್ರಿ ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುತ್ತಾರೆ ಎಂಬುದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಿದರು. ಎಷ್ಟು ಜನ ವಿದ್ಯಾರ್ಥಿಗಳು ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುತ್ತಾರೆ ಅನ್ನೋದನ್ನು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಯಾವಾಗಲೂ ಕನಿಷ್ಠ 9 ಗಂಟೆಗಳ ನಿದ್ರಿಸಿರೋರು ಮತ್ತು ಕೆಲವೊಮ್ಮೆ ಮಾತ್ರ ಮತ್ತು ಎಂದಿಗೂ ಇವರು 9 ಗಂಟೆಗಳ ಕಾಲ ನಿದ್ರಿಸೋದಿಲ್ಲ ಅನ್ನೋದು 3 ಪ್ರತಿಕ್ರಿಯೆಗಳನ್ನು ಬರೆದಿದ್ದಾರೆ. ಇಲ್ಲಿ ಪ್ರಮಾಣವನ್ನು ನೋಡಿದರೆ ಒಂದು ತ್ರಿಭುಜಕ್ಕೆ 10 ಮಕ್ಕಳು ಅಂತ ಬರೆದಿದ್ದಾರೆ. ಈಗ ಈ ಕೋಷ್ಟಕವನ್ನು ನೋಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದಾದರೆ, ಯಾವಾಗಲೂ ರಾತ್ರಿ ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುವ ಮಕ್ಕಳ ಸಂಖ್ಯೆ ಎಷ್ಟು? ಅಂದರೆ ಇಲ್ಲಿ ಕೋಷ್ಟಕದಲ್ಲಿ ಯಾವಾಗಲೂ ಇದಕ್ಕೆ ಎಷ್ಟು ತ್ರಿಭುಜ ಇದೆ? 5 ತ್ರಿಭುಜ ಇದೆ. ಇಲ್ಲಿ ಒಂದು ತ್ರಿಭುಜಕ್ಕೆ 10 ಮಕ್ಕಳಂದರೆ 5 ಚಿತ್ರಗಳಿಗೆ 5 × 50 ಮಕ್ಕಳನ್ನು ಸೂಚಿಸುತ್ತೆ. ನೆಕ್ಸ್ಟ್, ಕೆಲವೊಮ್ಮೆ ರಾತ್ರಿ ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುವ ಮಕ್ಕಳು, ಅಂದರೆ ಯಾವಾಗಲೂ 9 ಅಲ್ಲ, ಕೆಲವೊಮ್ಮೆ ಮಾತ್ರ ಕನಿಷ್ಠ 9 ಗಂಟೆಗಳ ಕಾಲ ನಿದ್ದೆ ಮಾಡುವವರು ಎಷ್ಟು ಜನ? ಅಂದರೆ ಇಲ್ಲಿ ಒಟ್ಟು 2 ತ್ರಿಭುಜಕ್ಕೆ 20 ಮತ್ತು ಅರ್ಧ ತ್ರಿಭುಜಕ್ಕೆ 5 ಜನ, ಒಟ್ಟು 25 ಜನ ಆಗುತ್ತೆ. ನೆಕ್ಸ್ಟ್, ಎಂದಿಗೂ ಇಲ್ಲ ಅನ್ನೋದಕ್ಕೆ ಎಷ್ಟು? 4 ತ್ರಿಭುಜ ಇದೆ. ಇಲ್ಲಿ 4 ತ್ರಿಭುಜಕ್ಕೆ 4 × 40 ಮಕ್ಕಳು. ನೆಕ್ಸ್ಟ್, ಒಂದು ಚಿತ್ರನಕ್ಷೆಯನ್ನು ರಚಿಸುವುದು. ಯಾವ ರೀತಿ ಚಿತ್ರನಕ್ಷೆಯನ್ನು ರಚಿಸೋದು? ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ದಿನ ಲಖನ್ ಪಾಲ್ ಪ್ರತಿ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂಬ ದತ್ತಾಂಶವನ್ನು ಸಂಗ್ರಹಿಸಿದರು. ಇಲ್ಲಿ ತರಗತಿ ಈ ರೀತಿಯಾಗಿ ಬರೆದಿದ್ದಾರೆ. ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೆಳಗಡೆ ಇದೆ. ಇದನ್ನು ಇಟ್ಕೊಂಡು ಇಲ್ಲಿ ಕೋಷ್ಟಕದ ಬದಲು ಈ ರೀತಿಯಾಗಿ ರಚನೆ ಮಾಡಲಾಗಿದೆ. ಅವರು ದತ್ತಾಂಶವನ್ನು ಪ್ರಸ್ತುತಪಡಿಸಲು ಒಂದು ಚಿತ್ರನಕ್ಷೆಯನ್ನು ರಚಿಸಿದರು ಮತ್ತು ಚಿತ್ರನಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಒಂದು ಸ್ಮೈಲಿ ಎಂದು ಪ್ರತಿನಿಧಿಸುವುದೆಂದು ನಿರ್ಧರಿಸಿದರು. ಇಲ್ಲಿ ನಾವಾಗಲೇ 3ನೇ ರೀತಿಯ ದತ್ತಾಂಶವನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ನಾವು ಆವೃತ್ತಿಯನ್ನು ನೋಡಿದ್ವಿ, ಎರಡನೇದು ಕೋಷ್ಟಕದಲ್ಲಿ ಚಿತ್ರನಕ್ಷೆಯನ್ನು ನೋಡಿದ್ವಿ, ಈಗ ಗ್ರಾಫ್ ರೀತಿಯಲ್ಲಿ ಚಿತ್ರನಕ್ಷೆಯನ್ನು ನೋಡ್ತಾ ಇದ್ದೀವಿ. ಅಂದರೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ನಲ್ಲಿ ಚಿತ್ರನಕ್ಷೆಯನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಎಡದಿಂದ ಬಲಕ್ಕೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದರೆ, ಕೆಳಗಿನಿಂದ ಮೇಲಕ್ಕೆ ತರಗತಿಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ತರಗತಿ 1ರಿಂದ 8ನೇ ತರಗತಿಯವರೆಗೂ ಬರೆಯಲಾಗಿದೆ. ಮತ್ತು ಇಲ್ಲಿ 1ನೇ ತರಗತಿಗೆ ಇಲ್ಲಿ 3 ಗೈರು ಹಾಜರಿದ್ದರೆ ಇಲ್ಲಿ ಅಡ್ಡವಾಗಿ ಎಡದಿಂದ ಬಲಕ್ಕೆ 3 ಸ್ಮೈಲಿಗಳನ್ನು ಬರೆದಿದ್ದಾರೆ. ನೆಕ್ಸ್ಟ್, 2ನೇ ತರಗತಿಯಲ್ಲಿ 5 ಜನ, ಈ ರೀತಿ ಎಲ್ಲವನ್ನು ಬರಿತಾ ಹೋಗಿದ್ದಾರೆ. ಮತ್ತು ಇಲ್ಲಿ ಗಮನಿಸಿ, 5ನೇ ತರಗತಿಯಲ್ಲಿ ಯಾರೂ ಗೈರಾಗಿಲ್ಲ, ಹಾಗಾಗಿ ಇಲ್ಲಿ ಸ್ಮೈಲಿಯನ್ನು ಬರೆದಿಲ್ಲ. ಅದೇ ಸಮಯದಲ್ಲಿ ಅವರ ಸಹಪಾಠಿಗಳಾದ ಜರೀನಾ ಮತ್ತು ಸಂಗೀತ ಪ್ರತಿ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಎಂಬ ದತ್ತಾಂಶಗಳನ್ನು ಸಂಗ್ರಹಿಸಿದರು. ಅವರು ಗೈರು ಹಾಜರಿನ ಸಂಗ್ರಹಿಸಿದರೆ, ಇಲ್ಲಿ ಜರೀನಾ ಮತ್ತು ಸಂಗೀತ ಏನು ಮಾಡಿದ್ರು? ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಹಾಜರಾತಿಯನ್ನು ಇವರು ಏನು ಮಾಡಿದ್ದಾರೆ? ಸಂಗ್ರಹಣೆ ಮಾಡಿದ್ದಾರೆ. ಹಿಂದಿನ ಚಿತ್ರನಕ್ಷೆಯಲ್ಲಿ ಗೈರು ಹಾಜರಾದ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಹಾಗಾಗಿ ಒಂದು ಸ್ಮೈಲಿಗೆ
ಒಂದು ವಿದ್ಯಾರ್ಥಿಗೆ ಒಂದು ಸ್ಮೈಲಿಯಾಗಿ ನಾವು ಪ್ರಮಾಣ ತಗೊಂಡಿದ್ವಿ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 30, 35 ಈ ರೀತಿ ಹೆಚ್ಚಿದೆ. ಇಲ್ಲಿ ಒಂದು ಸ್ಮೈಲಿಯನ್ನು ಪ್ರಮಾಣವಾಗಿ ತಗೊಂಡ್ರೆ ಇಲ್ಲಿ ನಮಗೆ ಬರೆಯೋದು ಬಹಳ ಕಷ್ಟ ಆಗುತ್ತೆ. ಲಖನ್ ಪಾಲ್ ಅವರು ಮಾಡಿದಂತೆ ಪ್ರತಿ ವಿದ್ಯಾರ್ಥಿಗೂ ಒಂದು ಸಂಕೇತವನ್ನು ಬಳಸಿದರೆ ಅದು ನಮಗೆ ಸವಾಲಾಗುತ್ತೆ, ಹೌದಲ್ವಾ? 30 ಅಂದರೆ ಇಲ್ಲಿಂದ 30 ಸ್ಮೈಲಿಗಳನ್ನು ಬರೆಯೋದ್ರ ಬದಲು ಸಂಖ್ಯೆಯೇ ಬರೆಯೋದು ಉತ್ತಮ ಅಂತ ಅನಿಸುತ್ತೆ. ಹಾಗಾಗಿ ಜರೀನಾ ಏನು ಮಾಡ್ತಾಳೆ, ಇದಕ್ಕೆ ಉಪಾಯವಾಗಿ ಒಂದು ಸ್ಮೈಲಿಗೆ 5 ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸೋದಕ್ಕೆ ನಿರ್ಧರಿಸ್ತಾಳೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಚಿತ್ರನಕ್ಷೆ ಬರುತ್ತೆ. ಇಲ್ಲಿ 1ನೇ ತರಗತಿಯಲ್ಲಿ ಒಟ್ಟು ಎಷ್ಟು ಸ್ಮೈಲಿ ಇದೆ? 1, 2, 3, 4, 5, 6 ಅಂದರೆ 6, 5 30, ಹೌದಲ್ವಾ? ಹಾಗಾಗಿ ಅವಳಿಗೆ ಸ್ಮೈಲಿಗಳ ಸಂಖ್ಯೆ ಏನಾಯಿತು? ಕಡಿಮೆ ಆಯಿತು. ನೆಕ್ಸ್ಟ್ ಇದೇ ಮಾಹಿತಿಯನ್ನು ಅವಳ ಸ್ನೇಹಿತೆ ಸಂಗೀತ ಈ ರೀತಿಯಾಗಿ ಬದಲಾಯಿಸ್ತಾಳೆ. ಅಂದರೆ 10 ವಿದ್ಯಾರ್ಥಿಗೆ ಒಂದು ಸ್ಮೈಲಿಯನ್ನು ಬಳಸ್ತಾಳೆ. ಆದರೆ ಇಲ್ಲಿ ಇನ್ನೊಂದು ಸವಾಲು ಏನಂದರೆ 25, 35 ಇದಕ್ಕೆ ಯಾವ ರೀತಿ ಸ್ಮೈಲಿ ಬಳಸೋದು ಅಂತ ಯೋಚಿಸಿದಾಗ ಅರ್ಧ ಸ್ಮೈಲಿಯನ್ನು ಬಳಸ್ಬೋದು ಅಥವಾ ಅರ್ಧ ಸಂಕೇತವನ್ನು ಬಳಸಿದರೆ ಆಯಿತು. ಈಗ ಇಲ್ಲಿ ಹಾಜರಾದ ವಿದ್ಯಾರ್ಥಿಗಳು ಮತ್ತು ತರಗತಿಯನ್ನು ಈ ರೀತಿ ಬರೆದ್ವು. ಇಲ್ಲಿ 1ನೇ ತರಗತಿಯಲ್ಲಿ 3 ಸ್ಮೈಲಿ ಇದೆ ಅಂದರೆ ಒಟ್ಟು ಎಷ್ಟಾಯಿತು? 30 ಆಯಿತು. ಇದಕ್ಕಿಂತ ಮುಂಚೆ ಇಲ್ಲಿ 6 ಸ್ಮೈಲಿ ಬಂದಿತ್ತು 30ಕ್ಕೆ. ನೆಕ್ಸ್ಟ್ ಇಲ್ಲಿ 30ಕ್ಕೆ ಕೇವಲ 3 ಸ್ಮೈಲೀಸ್ ಬರುತ್ತೆ, ಅಂದರೆ ಅರ್ಧದಷ್ಟು ಕಡಿಮೆ ಆಯಿತು. ಇದರಿಂದ ಇನ್ನಷ್ಟು ಸುಲಭ ಆಯಿತು ಮತ್ತು ಸಂಕೇತಗಳನ್ನು ಕಡಿಮೆ ಬಳಸ್ತಾ ಇದ್ದೀವಿ ಮತ್ತು ಇದು ಇನ್ನು ಮಾಹಿತಿಯನ್ನು ಬರೆಯೋದಕ್ಕೆ ಇನ್ನೂ ಕಡಿಮೆ ಸಮಯವನ್ನು ತಗೊಳುತ್ತೆ. ಅದೇ ರೀತಿ 4ನೇ ತರಗತಿ ನೋಡಿದ್ರೆ ಇಲ್ಲಿ 10, 20 ಮತ್ತು ಅರ್ಧಕ್ಕೆ 5 ಒಟ್ಟು 25 ವಿದ್ಯಾರ್ಥಿಯನ್ನು ಇದು ಸೂಚಿಸುತ್ತೆ. ಅದೇ ರೀತಿ ಎಲ್ಲವನ್ನು ಸಹ ನಾವು ನೋಡ್ಬೋದು. ಒಂದು ತರಗತಿಯಲ್ಲಿ ಹಾಜರಿರುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 33 ಅಥವಾ 27 ಆಗಿದ್ದರೆ ಅಂತಹ ಚಿತ್ರನಕ್ಷೆ ತಯಾರಿಸುವಾಗ ಎದುರಿಸಬಹುದಾದ ಸಮಸ್ಯೆಗಳೇನಿರಬಹುದು? ಅಂದರೆ ಈಗ 35, 25 ಅಂದರೆ ಅರ್ಧ ಸ್ಮೈಲಿಯನ್ನು ಬಳಸಿದ್ವಿ. ಆದರೆ ಈ ರೀತಿ 33, 27 ಅಂತ ಇದ್ದರೆ ನಮಗೆ ಏನು ಸವಾಲು ಎದುರಿಸ್ತೀವಿ ಅಂದರೆ ಆ ಸಂಕೇತವನ್ನು ಎಷ್ಟು ಭಾಗ ಬಳಸಬೇಕು ಅನ್ನೋದು ಖಚಿತವಾಗಿ ಗೊತ್ತಾಗೋದಿಲ್ಲ. ಇದು ಒಂದು ಮುಖ್ಯವಾದಂತಹ ಸಮಸ್ಯೆ. ನೆಕ್ಸ್ಟ್ ಈ ಚಿತ್ರನಕ್ಷೆಯನ್ನು ಬಳಸೋದ್ರಿಂದ ಅನುಕೂಲ ಅಥವಾ ಪ್ರಯೋಜನಗಳೇನು? ಚಿತ್ರನಕ್ಷೆ ದತ್ತಾಂಶಗಳನ್ನು ವಸ್ತುಗಳ ಚಿತ್ರಗಳಿಂದ ಪ್ರತಿನಿಧಿಸುತ್ತವೆ ಅಲ್ವಾ? ಚಿತ್ರನಕ್ಷೆಯಲ್ಲಿ ನಾವು ಚಿತ್ರಗಳನ್ನು ಬಳಸ್ತೀವಿ. ನೆಕ್ಸ್ಟ್ ದತ್ತಾಂಶಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೇವಲ ಒಂದು ಕಣ್ಣೋಟದಿಂದ ತೀರ್ಮಾನ ಮಾಡಿ ಹೇಳಬಹುದು. ಇದಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಒಂದು ಚಿತ್ರನಕ್ಷೆಯನ್ನು ಓದುವುದರಿಂದ ನಾವು ವಿವಿಧ ವರ್ಗಗಳ ಆವೃತ್ತಿ, ಕ್ರಿಕೆಟ್, ಹಾಕಿ ಇತ್ಯಾದಿ ಮತ್ತು ಆ ಆವೃತ್ತಿಗಳ ಹೋಲಿಕೆಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ಉದಾಹರಣೆಗೆ ಕ್ರಿಕೆಟೇ ತಗೊಂಡ್ರೆ ಕ್ರಿಕೆಟ್, ಹಾಕಿಗಳ ಬಗ್ಗೆ ನಾವು ಚಿತ್ರನಕ್ಷೆಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಾಗ ಎರಡೂ ವರ್ಗಗಳಲ್ಲಿ ಇರುವಂತಹ ಹೋಲಿಕೆಗಳು ಯಾವುದು ಹೆಚ್ಚು ಕಡಿಮೆ ಅನ್ನೋದನ್ನು ನಾವು ಒಂದೇ ಕಣ್ಣೋಟದಿಂದ ಹೇಳಬಹುದು. ಈ ಚಿತ್ರನಕ್ಷೆಯಲ್ಲಿ ನಾವು ಮಾಹಿತಿಯನ್ನು ವರ್ಗಗಳನ್ನು ಅಡ್ಡವಾಗಿ ಮತ್ತು ಲಂಬವಾಗಿ ಜೋಡಿಸಬಹುದು. ಮತ್ತು ಇದಕ್ಕೆ ಆ ವರ್ಗದ ಆವೃತ್ತಿಗೆ ಅನುಗುಣವಾಗಿ ನಾವು ಸರಳ ಚಿತ್ರ ಅಥವಾ ಸಂಕೇತಗಳನ್ನು ಬಳಸಬಹುದು. ದತ್ತಾಂಶಗಳ ಪ್ರಮಾಣ ದೊಡ್ಡದಾಗಿದ್ದಾಗ ಅಥವಾ ಆವೃತ್ತಿಗಳ ಪ್ರಮಾಣ ಅಥವಾ ಕೀಗಳ ನಿಖರವಾದ ಗುಣಕಗಳಾಗಿಲ್ಲದಿದ್ದಾಗ ಚಿತ್ರನಕ್ಷೆಯನ್ನು ಸಿದ್ಧಪಡಿಸುವುದು ಹೆಚ್ಚು ಸವಾಲಿನ ವಿಷಯವಾಗಿರುತ್ತವೆ. ಅದೇ ರೀತಿ ನಾವು ಒಂದು ಪ್ರಮಾಣವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಆವೃತ್ತಿಗಳು ಆ ಪ್ರಮಾಣದ ಗುಣಕಗಳಾಗಿಲ್ಲ ಅಂದರೆ ಅದು ಸ್ವಲ್ಪ ಸವಾಲಾಗುತ್ತೆ. ಅಂದರೆ ನಾನೀಗ ಒಂದು ಸಂಕೇತಕ್ಕೆ 5 ಅಂತ ತಗೊಂಡ್ರೆ ಆವೃತ್ತಿ 25 ಇದ್ದರೆ ನಾವು ಆ ಸಂಕೇತವನ್ನು 5 ಬಾರಿ ಬಳಸಿದರೆ ಆಯಿತು. ಅದು ಬಿಟ್ಟು 23, 27 ಅಂತ ಇದ್ದಾಗ ಒಂದು ಸಂಕೇತಕ್ಕೆ 5 ಅಂತ ತಗೊಂಡ್ರೆ ಅದನ್ನು ನಾವು ಪ್ರತಿನಿಧಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಒಂದು ವಾರದಲ್ಲಿ ಗಿನ್ನೌರಿಯ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮುಂದಿನ ಚಿತ್ರನಕ್ಷೆ ತೋರಿಸುತ್ತದೆ. ಇಲ್ಲಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯದಿಂದ ಯಾವ ದಿನ ಎಷ್ಟು ಪುಸ್ತಕಗಳನ್ನು ಪಡೆದರು ಅನ್ನೋಂತಹ ಮಾಹಿತಿ ಇಲ್ಲಿದೆ ಚಿತ್ರನಕ್ಷೆ. ಸೋಮವಾರ ಒಟ್ಟು ಇಲ್ಲಿ 5 ಪುಸ್ತಕ ಇದೆ. ಮೊದಲಿಗೆ ಪ್ರಮಾಣ ನೋಡೋದಾದರೆ ಒಂದು ಪುಸ್ತಕದ ಸಂಕೇತಕ್ಕೆ ಒಂದು ಪುಸ್ತಕ ಪ್ರಮಾಣ ಆಗಿರುತ್ತೆ. ಸೋಮವಾರ ಒಟ್ಟು ಎಷ್ಟು ಪುಸ್ತಕ ಇದೆ? 5 ಪುಸ್ತಕಗಳನ್ನು ತಗೊಂಡಿದ್ದಾರೆ. ಮಂಗಳವಾರ 4 ಪುಸ್ತಕಗಳನ್ನು ಪಡ್ಕೊಂಡಿದ್ದಾರೆ. ಬುಧವಾರ 2 ಪುಸ್ತಕ, ಗುರುವಾರ ಯಾವುದೇ ಪುಸ್ತಕ ಇಲ್ಲ, ಶುಕ್ರವಾರ
5 ಪುಸ್ತಕಗಳು, ಶನಿವಾರ 8 ಪುಸ್ತಕಗಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈಗ ಪ್ರಶ್ನೆಗಳಿಗೆ ಉತ್ತರ ಹೇಳೋದಾದರೆ, ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು? ಇಲ್ಲಿ ಗುರುವಾರ ನೋಡಿದರೆ ಗುರುವಾರದಲ್ಲಿ ಯಾವುದೇ ಪುಸ್ತಕವನ್ನು ಪಡೆದಿಲ್ಲ, ಹಾಗಾಗಿ ಉತ್ತರ ಗುರುವಾರ. ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಅಂದರೆ ಒಂದು ವಾರದಲ್ಲಿ ಒಟ್ಟು ಎಷ್ಟು ಪುಸ್ತಕ ತಗೊಂಡಿದ್ದೀವಿ ಅಂದರೆ ಇಷ್ಟು ಸಂಖ್ಯೆಗಳನ್ನು ಎಣಿಸಿದೆ, ಆವೃತ್ತಿಗಳನ್ನು ಎಣಿಸಿದರೆ 24 ಪುಸ್ತಕಗಳನ್ನು ಪಡೆದಿದ್ದಾರೆ. ನೆಕ್ಸ್ಟ್, ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು? ಯಾವ ದಿನ ಅಂದರೆ ಶನಿವಾರ. ಎಷ್ಟು ಅಂದರೆ 8. ಸಂಭವನೀಯ ಕಾರಣವೇನು? ಯಾಕೆ ಶನಿವಾರನೇ ಹೆಚ್ಚು ಪುಸ್ತಕಗಳನ್ನು ಪಡೆಯಲಾಗಿದೆ ಅನ್ನೋದಕ್ಕೆ ಒಂದು ಸಂಭವನೀಯ ಕಾರಣ ಅಂದರೆ ಊಹೆ ಯಾವುದಂದರೆ, ನೆಕ್ಸ್ಟ್ ಶನಿವಾರ ಆದಮೇಲೆ ಬರುವುದು ಭಾನುವಾರ. ಭಾನುವಾರ ರಜೆ ಇರುವ ಕಾರಣ ವಿದ್ಯಾರ್ಥಿಗಳು ಶನಿವಾರ ಬುಕ್ಕನ್ನು ಪಡೆದುಕೊಂಡು ಮನೆಯಲ್ಲಿ ಭಾನುವಾರ ಓದಬಹುದು. ಭಾನುವಾರ ಓದೋದಕ್ಕೋಸ್ಕರ ಶನಿವಾರ ಪುಸ್ತಕವನ್ನು ಪಡೆದುಕೊಂಡಿರ್ಬೋದು. ಮಗನ್ ಬಾಯ್ ಜಮನ್ ನಗರದಲ್ಲಿ ಗಾಳಿಪಟಗಳನ್ನು ಮಾರುತ್ತಾರೆ. ಹತ್ತಿರದ ಹಳ್ಳಿಗಳಿಂದ 6 ಅಂಗಡಿಯವರು ಅವರಿಂದ ಗಾಳಿಪಟಗಳನ್ನು ಖರೀದಿಸಲು ಬರುತ್ತಾರೆ. 6 ಅಂಗಡಿಗಳವರಿಗೆ ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ. ಮಗನ್ ಬಾಯ್ ಅವರು ಗಾಳಿಪಟಗಳನ್ನು ತಯಾರಿಸಿ ಮಾರುವವರು. ಅವರು 6 ಅಂಗಡಿಗಳಿಗೆ ಗಾಳಿಪಟಗಳನ್ನು ಮಾರಿರ್ತಾರೆ. ಎಷ್ಟು ಮಾರಿರ್ತಾರೆ ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. 6 ಅಂಗಡಿಯವರು ಗಾಳಿಪಟವನ್ನು ಖರೀದಿ ಮಾಡಿದ್ದಾರೆ. ಮತ್ತು ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಚಮನ್ 250, ರಾಣಿ 300, ರುಕ್ಸಾನಾ 100, ಜಾಸ್ಮಿತ್ 450, ಜೀತಾಲಾಲ್ 250, ಪೂನಂಬೆನ್ 700 ಗಾಳಿಪಟಗಳನ್ನು ಖರೀದಿ ಮಾಡ್ಕೊಂಡು ಹೋಗಿರ್ತಾರೆ. ಈಗ ಪ್ರಶ್ನೆ ಏನು? 100 ಗಾಳಿಪಟಗಳನ್ನು ಪ್ರತಿನಿಧಿಸಲು ಒಂದು ಸಂಕೇತ ಉಪಯೋಗಿಸಿ ಒಂದು ಚಿತ್ರನಕ್ಷೆ ತಯಾರಿಸಿ. 100 ಗಾಳಿಪಟಗಳನ್ನು ತಯಾರಿಸಲು ಗಾಳಿಪಟ ಸಂಕೇತ ಬಳಸಿ ಒಂದು ಚಿತ್ರನಕ್ಷೆಯನ್ನು ತಯಾರಿಸಿ. ಇಲ್ಲಿ ನಾವು 100 ಗಾಳಿಪಟಕ್ಕೆ ಒಂದು ಸಂಕೇತವನ್ನು ಬಳಸಬೇಕಾಗತ್ತೆ. ಕೋಷ್ಟಕವನ್ನು ಗಮನಿಸಿ. ಇಲ್ಲಿ ಮೊದಲ ಸಾಲಿನಲ್ಲಿ ಅಂಗಡಿಯವರ ಹೆಸರು, ಮಾರಿದ ಗಾಳಿಪಟಗಳ ಸಂಖ್ಯೆ ಎಷ್ಟು. ಇಲ್ಲಿ ಒಂದು ಗಾಳಿಪಟದ ಚಿತ್ರ ಅಂದರೆ 100 ಗಾಳಿಪಟಕ್ಕೆ ಸಮ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ಚಮನ್ 250 ಗಾಳಿಪಟವನ್ನು ಖರೀದಿ ಮಾಡಿದ್ದಾಳೆ. ಅಂದರೆ ಇಲ್ಲಿ 2 ಪೂರ್ಣ ಗಾಳಿಪಟ ಇದೆ ಮತ್ತು ಒಂದು ಅರ್ಧ ಇದೆ. ಅಂದರೆ 100ರಲ್ಲಿ ಅರ್ಧ ಅಂದರೆ 50 ಬರಬೇಕು. ಒಂದು ಗಾಳಿಪಟ ಅಂದರೆ 100 ಆದರೆ ಅರ್ಧ ಗಾಳಿಪಟ ಅಂದರೆ 50 ಆಗುತ್ತೆ. ಹಾಗಾಗಿ 2.5 ಗಾಳಿಪಟದ ಚಿತ್ರವನ್ನು ಬರಿಬೇಕು. ನೆಕ್ಸ್ಟ್, ರಾಣಿ 300 ಅಂದರೆ 3 ಗಾಳಿಪಟಗಳು ಬರೆದಿದ್ದೀನಿ. ರುಕ್ಸಾನಾ 100 ಅಂದರೆ 1, ಜಾಸ್ಮಿತ್ 450, 4 ಪೂರ್ಣ ಗಾಳಿಪಟ, ಒಂದು ಅರ್ಧ. ಸೊ 400 + 50 450. ಜೀತಾಲಾಲ್ 250, 2 ಪೂರ್ಣ ಒಂದು ಅರ್ಧ, 250 ತೋರಿಸುತ್ತೆ. ನೆಕ್ಸ್ಟ್, ಪೂನಂಬೆನ್ ಒಟ್ಟು 7 ಗಾಳಿಪಟಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅಂದರೆ 700 ಗಾಳಿಪಟಕ್ಕೆ ಅದು ಸಮ ಆಗುತ್ತೆ. ಈಗ ಅದನ್ನು ಇಟ್ಕೊಂಡು ಒಂದು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಎಷ್ಟು ಸಂಕೇತಗಳು ರಾಣಿ ಖರೀದಿಸಿದ ಗಾಳಿಪಟವನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ರಾಣಿ ಖರೀದಿಸಿದ ಗಾಳಿಪಟ ಎಷ್ಟು? 300. 300ಕ್ಕೆ ಎಷ್ಟು ಗಾಳಿಪಟ ಆಗುತ್ತೆ? 3 ಸಂಕೇತಗಳು. ಯಾರು ಹೆಚ್ಚು ಸಂಖ್ಯೆಯ ಗಾಳಿಪಟಗಳನ್ನು ಖರೀದಿಸಿದರು? ಇಲ್ಲಿ ಹೆಚ್ಚು ಗಾಳಿಪಟ ಇರೋದು ಯಾವುದು? ಪೂನಂಬೆನ್. ಪೂನಂಬೆನ್ ಹೆಚ್ಚು ಗಾಳಿಪಟವನ್ನು ಖರೀದಿಸಿದ್ದಾರೆ. ಯಾರು ಹೆಚ್ಚು ಗಾಳಿಪಟವನ್ನು ಖರೀದಿಸಿದರು? ಜಸ್ಮಿತ್ ಅಥವಾ ಚಮನ್? 250, ಜಾಸ್ಮಿತ್ 450. ಉತ್ತರ ಜಾಸ್ಮಿತ್. ರುಕ್ಸಾನಾ ಹೇಳುತ್ತಾರೆ, ರಾಣಿ ಖರೀದಿಸಿದ ಸಂಖ್ಯೆಯ 2ರಷ್ಟಕ್ಕಿಂತಲೂ ಹೆಚ್ಚಿನ ಗಾಳಿಪಟಗಳನ್ನು ಪೂನಂಬೆನ್ ಖರೀದಿಸಿದ್ದಾರೆ. ಇದು ಸರಿಯೇ? ಏಕೆ? ರಾಣಿ ಖರೀದಿಸಿದಂತಹ ಗಾಳಿಪಟದ 2ರಷ್ಟು ಅಂದರೆ 300ರ 2ರಷ್ಟು ಎಷ್ಟು? 600. ಇಲ್ಲಿ ಪೂನಂಬೆನ್ ಖರೀದಿಸಿರೋದು 700. ಹಾಗಾಗಿ ರುಕ್ಸಾನಾ ಹೇಳ್ತಿರೋದು ಸರಿ ಇದೆ. ರಾಣಿ ಖರೀದಿಸಿದ 2ರಷ್ಟಕ್ಕಿಂತ ಹೆಚ್ಚು ಅಂದರೆ 700 ಪೂನಂಬೆನ್ ಖರೀದಿಸಿದ್ದಾರೆ. ಹೌದಲ್ವಾ? ನೆಕ್ಸ್ಟ್, 3ನೇ ವಿಧವಾದಂತಹ ದತ್ತಾಂಶ ಸ್ತಂಭ ನಕ್ಷೆ. ಈ ಸ್ತಂಭ ನಕ್ಷೆ ಈ ರೀತಿಯಾದಂತಹ ನಕ್ಷೆಯನ್ನು ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ? ನ್ಯೂಸ್ ಚಾನಲ್ಸಲ್ಲಿ ನೋಡಿರ್ತೀವಿ, ನ್ಯೂಸ್ ಪೇಪರ್ಸಲ್ಲಿ ನೋಡಿರ್ತೀವಿ. ಕ್ರೀಡೆಗಳು ಅಂದರೆ ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ಅದರಲ್ಲಿ ಯಾವುದೇ ಮಾಹಿತಿಯನ್ನು ಕೊಡಬೇಕಾದ್ರೆ ಈ ರೀತಿಯ ನಕ್ಷೆಯನ್ನು ಬಳಸಿರೋದ್ರಿಂದ ನೀವು ನೋಡಿರ್ತೀರ.
ಇದನ್ನು ಸ್ತಂಭ ನಕ್ಷೆ ಅಂತ ಯಾಕೆ ಕರೀತಾರೆ ಅಂದರೆ, ಸ್ತಂಭ ಅಂದರೆ ಕಂಬದ ರೀತಿಯಲ್ಲಿ, ಇದು ಉದ್ದ ಕಂಬದ ರೀತಿಯಲ್ಲಿ ನಾವು ಈ ಮಾಹಿತಿಯನ್ನು ಜೋಡಿಸೋದ್ರಿಂದ, ಅಂದರೆ ನಕ್ಷೆಯನ್ನು ನಾವು ಕಂಬದ ರೀತಿಯಲ್ಲಿ ಬರೆಯೋದ್ರಿಂದ ಈ ದತ್ತಾಂಶವನ್ನು ನಾವು ಸ್ತಂಭ ನಕ್ಷೆ ಅಂತ ಕರಿತೀವಿ. ಇಂತಹ ಸ್ತಂಭ ನಕ್ಷೆಗಳು ಅತಿ ಹೆಚ್ಚಿನ ಮೌಲ್ಯ, ವಿವಿಧ ವರ್ಗಗಳ ಮೌಲ್ಯಗಳ ಹೋಲಿಕೆ ಇತ್ಯಾದಿ ಮಾಹಿತಿಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಈ ಹಿಂದೆ ನೋಡಿದಂತಹ ನಕ್ಷೆಗಳು ಯಾವ ರೀತಿ ಇತ್ತು, ಈ ಆವೃತ್ತಿಗಳಿರಬಹುದು ಅಥವಾ ಚಿತ್ರನಕ್ಷೆಗಳಿರ್ಬೋದು, ಅದೆಲ್ಲ ನಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇತ್ತು. ಆದರೆ ಸ್ತಂಭ ನಕ್ಷೆಯಲ್ಲಿ ನಾವು ಮಾಹಿತಿಗಳ ಹೋಲಿಕೆಯನ್ನು ಸಹ ನೋಡಬಹುದು. ಆದರೂ ದತ್ತಾಂಶಗಳ ಪ್ರಮಾಣ ಹೆಚ್ಚಿದಾಗ ಅದನ್ನು ಚಿತ್ರನಕ್ಷೆಯ ಮೂಲಕ ಪ್ರತಿನಿಧಿಸುವುದು ಕೇವಲ ಸಮಯ ವ್ಯರ್ಥವಾಗುವುದಷ್ಟೇ ಅಲ್ಲ, ಕಷ್ಟವೂ ಹೌದು. ಹೌದಲ್ವಾ? ಚಿತ್ರನಕ್ಷೆಯಲ್ಲಿ ನಾವು ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಪ್ರತಿನಿಧಿಸೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸ್ತಂಭ ನಕ್ಷೆಯನ್ನು ಬಳಸೋದ್ರಿಂದ ನಮಗೆ ಸಮಯದ ಉಳಿತಾಯನೂ ಆಗುತ್ತೆ ಮತ್ತು ಶ್ರಮದ ಉಳಿತಾಯನೂ ಆಗುತ್ತೆ. ಇಲ್ಲೊಂದು ಉದಾಹರಣೆ ಇದೆ. ಈ ಹಿಂದೆ ನಾವು ಚಿತ್ರನಕ್ಷೆಯನ್ನು ಲಖನ್ ಪಾಲ್ ಅವರು ಗೈರು ಹಾಜರಾದ ವಿದ್ಯಾರ್ಥಿಗಳ ಮಾಹಿತಿಯನ್ನು ಒಂದು ಚಿತ್ರನಕ್ಷೆಯಲ್ಲಿ ಬರೆದಿದ್ದನ್ನು ನೋಡಿದ್ದೀವಿ. ಈಗ ಇದೇ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ಬರೆಯೋದಾದರೆ ಯಾವ ರೀತಿ ಬರೀಬಹುದು? ಇಲ್ಲೂ ಸಹ ಪ್ರಮಾಣವನ್ನು ಬರೆಯೋದು ಬಹಳ ಮುಖ್ಯ. ಇಲ್ಲಿ ಒಂದು ಏಕಮಾನ ಉದ್ದ ಈಕ್ವಲ್ಸ್ ಒಂದು ವಿದ್ಯಾರ್ಥಿ ಅಂತ ಇದೆ. ಒಂದು ಏಕಮಾನ ಉದ್ದ ಏನಪ್ಪ ಅಂದರೆ, ಇಲ್ಲಿ ನಾವು ಅಡ್ಡ ಸಾಲು ಮತ್ತು ಉದ್ದ ಸಾಲಿನಲ್ಲಿ ಈ ರೀತಿ ಒಂದೊಂದು ಮಾಹಿತಿಯನ್ನು ಬರೀಬಹುದು. ಇಲ್ಲಿ ಎಡದಿಂದ ಬಲಕ್ಕೆ ತರಗತಿಯನ್ನು ಬರೆದ್ರೆ ಕೆಳಗಿನಿಂದ ಮೇಲಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆದಿದ್ದೀವಿ. ಇಲ್ಲಿ ಏಕಮಾನ ಉದ್ದ ಯಾವುದನ್ನು ತೋರಿಸುತ್ತೆ, ಕೆಳಗಿನಿಂದ ಮೇಲಕ್ಕೆ ನಾವು ಏನು ಬರೀತೀವಿ ಅಂದರೆ ಇದು ವೈ ಆ್ಯಕ್ಸಿಸ್ ಅಂತ ಕರಿತೀವಲ್ಲ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ಸು. ಇಲ್ಲಿ ನಾವು ಈ ಮೇಲಕ್ಕೆ ಇಲ್ಲಿ ನೀವು ಅಡ್ಡಗೆರೆಗಳನ್ನು ನೋಡ್ತಾ ಇದ್ದೀರಲ್ವ, ಇಲ್ಲಿ ಒಂದೊಂದು ಅಡ್ಡಗೆರೆಗೂ ಒಂದು ಏಕಮಾನ ಉದ್ದ ಅಂತ ಕರಿತೀವಿ. ಇಲ್ಲಿ ಒಂದು ಏಕಮಾನ ಉದ್ದಕ್ಕೆ ಇಲ್ಲಿ ಚಿತ್ರನಕ್ಷೆಯಲ್ಲಿ ಯಾವ ರೀತಿ ಒಂದು ಸಂಕೇತಕ್ಕೆ ನಾವು ಪ್ರಮಾಣವನ್ನು ಕೊಡ್ತೀವಿ, ಅದೇ ರೀತಿಯಲ್ಲಿ ಒಂದು ಏಕಮಾನ ಉದ್ದಕ್ಕೆ ಪ್ರಮಾಣವನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಒಂದು ಏಕಮಾನ ಉದ್ದ ಅಂತ ಕರಿತೀವಿ. ಇಲ್ಲಿ ಒಂದು ಏಕಮಾನ ಉದ್ದಕ್ಕೆ ಒಂದು ವಿದ್ಯಾರ್ಥಿ ಅಂತ ತಗೊಂಡಿದ್ದಾರೆ. ಇಲ್ಲಿ ಅಡ್ಡ ಸಾಲಿನಲ್ಲಿ ಒಂದೊಂದು ಕಂಬನೂ ಸಹ ಇಲ್ಲಿ ಒಂದು ತರಗತಿಯನ್ನು ಸೂಚಿಸುತ್ತೆ. ಇಲ್ಲಿ ನಾವು 1ನೇ ತರಗತಿಯಲ್ಲಿ 3 ಜನ ಗೈರು ಹಾಜರಾಗಿದ್ದಾರೆ ಅಂದರೆ 1, 2, 3ರವರೆಗೆ ನಾವು ಈ ಸ್ತಂಭವನ್ನು ಏರಿಸಬೇಕಾಗತ್ತೆ. ನೆಕ್ಸ್ಟ್ 2ನೇ ತರಗತಿಯಲ್ಲಿ 5 ಜನ ಇಷ್ಟು ಉದ್ದ ಬರುತ್ತೆ. 3ನೇ ತರಗತಿಯಲ್ಲಿ 4 ಜನ, 4ರವರೆಗೆ ನಾವು ಸ್ತಂಭವನ್ನು ಬರೀಬೇಕು. ಅದೇ ರೀತಿ 5ನೇ ತರಗತಿಯಲ್ಲಿ ಯಾರೂ ಗೈರಿಲ್ಲ, ಹಾಗಾಗಿ ಅಲ್ಲಿ ಸ್ತಂಭ ಬರೋದಿಲ್ಲ. ಇದೇ ರೀತಿ ಎಲ್ಲ ತರಗತಿಗೂ ನಾವು ಸ್ತಂಭವನ್ನು ರಚನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಸ್ತಂಭವನ್ನು ನೋಡಿಕೊಂಡು, ಸ್ತಂಭ ನಕ್ಷೆಯನ್ನು ನೋಡಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಾದರೆ, ಮೊದಲನೇ ಪ್ರಶ್ನೆ, ತರಗತಿ 2ರಲ್ಲಿ ಆ ದಿನ ಡ್ಯಾಶ್ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. ಈ 2ನೇ ತರಗತಿಯಲ್ಲಿ ಎಷ್ಟು ಜನ ಗೈರು ಹಾಜರಾಗಿದ್ದಾರೆ? ಒಟ್ಟು 5 ಜನ ಗೈರು ಹಾಜರಾಗಿದ್ದಾರೆ. ಅಂದರೆ ಆ ಸ್ತಂಭವನ್ನು ನಾವು ಎಷ್ಟು ಉದ್ದ ಬರಿತೀವಿ, ಆ ತುದಿಗೆರೆ ಎಲ್ಲಿವರೆಗೆ ಬಂದಿರುತ್ತೆ ಆ ಸಂಖ್ಯೆಯನ್ನು ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್, ಯಾವ ತರಗತಿಯಲ್ಲಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು? ಹೆಚ್ಚು ವಿದ್ಯಾರ್ಥಿಗಳು ಅಂದ ತಕ್ಷಣ ಇಲ್ಲಿ ಯಾವ ಸ್ತಂಭ ಅತಿ ಉದ್ದ ಇರುತ್ತೆ ಅದು ಅತಿ ಹೆಚ್ಚು ಗೈರು ಹಾಜರಾದ ತರಗತಿಯನ್ನು ತೋರಿಸುತ್ತೆ. ಅದು ಯಾವ ತರಗತಿ ಅಂದರೆ 8ನೇ ತರಗತಿ. ಆ ದಿನ ಯಾವ ತರಗತಿಯಲ್ಲಿ ಪೂರ್ಣ ಹಾಜರಾತಿ ಇತ್ತು? ಇದು ಗೈರು ಹಾಜರಾದಂತಹ ವಿದ್ಯಾರ್ಥಿಗಳ ಮಾಹಿತಿ ಆಗಿರೋದ್ರಿಂದ ಇಲ್ಲಿ ಸ್ತಂಭವೇ ಇಲ್ಲ, ಅಂದರೆ ಇಲ್ಲಿ ಯಾರು ಗೈರು ಹಾಜರಾಗಿಲ್ಲ. ಹಾಗಾಗಿ 5ನೇ ತರಗತಿಯಲ್ಲಿ ಪೂರ್ಣ ಹಾಜರಾತಿ ಇತ್ತು. ಇಲ್ಲಿ ಒಂದು ಮಾಹಿತಿ ಇದೆ. ಸ್ತಂಭ ನಕ್ಷೆಗಳನ್ನು ಮಾಡುವಾಗ ಸಮಾನ ಅಗಲದ ಸ್ತಂಭಗಳನ್ನು, ಅಂದರೆ ಇಲ್ಲಿ ಈ ಸ್ತಂಭ ನಕ್ಷೆಯಲ್ಲಿ ಇಲ್ಲಿ ಸ್ತಂಭಗಳನ್ನು ಬರೆದಿದ್ದೀವಲ್ವ, ಇದು ಸಮಾನ ಅಗಲವಾಗಿರಬೇಕು. ಅಂದರೆ ಇದು ಒಂದೇ ಅಳತೆಯಲ್ಲಿರಬೇಕು, ದಪ್ಪ ದಪ್ಪ ಸಣ್ಣ ಆ ಥರ ಬರಿಬಾರ್ದು. ನೆಕ್ಸ್ಟ್, ಅವುಗಳ ನಡುವೆ ಸಮಾನ ಅಂತರವಿರುವಂತೆ ಅಡ್ಡವಾಗಿ ಅಥವಾ ಲಂಬವಾಗಿ ಎಳೆಯಬಹುದು. ಅಂದರೆ ಒಂದು ಸ್ತಂಭದಿಂದ ಇನ್ನೊಂದು ಸ್ತಂಭಕ್ಕೆ ಇರುವಂತಹ ಅಂತರ ಒಂದೇ ರೀತಿಯಾಗಿ ಇರಬೇಕಾಗತ್ತೆ. ಆಗ ಪ್ರತಿ ಸ್ತಂಭದ ಉದ್ದ ಅಥವಾ ಎತ್ತರ ದತ್ತ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಆಗ ಮಾತ್ರ ನಮಗೆ ಮಾಹಿತಿ ಸರಿಯಾಗಿ ಬರುತ್ತೆ. ಮತ್ತು ಈ ಸ್ತಂಭವನ್ನು ನಾವು ನೇರವಾಗಿ ಬರೀಬೇಕಂತ ಇಲ್ಲ, ಅಡ್ಡವಾಗಿಯೂ ಸಹ ಬರಿಬಹುದು. ಆವೃತ್ತಿಗಳು ಹೆಚ್ಚು ಇದ್ದಾಗ ನಾವು ಪ್ರಮಾಣ ಅಥವಾ ಕೀ ಉಪಯೋಗಿಸಬಹುದು. ಇಲ್ಲಿ ಒಂದು ಏಕಮಾನ ಉದ್ದ ಅಂತ ಏನು ಬರೆದಿದ್ದೀವಿ, ಇದನ್ನು ನಾವು ಆವೃತ್ತಿಗಳು ಹೆಚ್ಚಿದ್ರೆ ನಾವು ಇದನ್ನು ಬದಲಾಯಿಸ್ತಾ ಹೋಗಬಹುದು.
ನೆಕ್ಸ್ಟ್ ಇಲ್ಲೊಂದು ಸ್ತಂಭ ನಕ್ಷೆ ಇದೆ. ಇದು ಯಾವುದರ ಬಗ್ಗೆ ಸ್ತಂಭ ನಕ್ಷೆ ಅಂತ ಅಂದರೆ, ಸಂಚಾರಿ ಪೊಲೀಸ್ ಅಧ್ಯಯನ ಮಾಡಿದಂತೆ ದೆಹಲಿಯಲ್ಲಿ ಒಂದು ಜನನಿಬಿಡ ರಸ್ತೆಯಲ್ಲಿ ಹಾದು ಹೋಗುವಲ್ಲಿ ಉಂಟಾದ ವಾಹನಗಳ ದಟ್ಟಣೆಯ ಉದಾಹರಣೆ ಇಲ್ಲಿದೆ. ಅಂದರೆ ದೆಹಲಿಯಲ್ಲಿ ಒಂದು ಪ್ರದೇಶದಲ್ಲಿ ವಾಹನ ದಟ್ಟಣೆ ಅಂದರೆ ಇಲ್ಲಿ ಸಮಯಗಳನ್ನು ಕೊಟ್ಟಿದ್ದಾರೆ, ಯಾವ ಸಮಯದಲ್ಲಿ ಎಷ್ಟು ವಾಹನಗಳು ಹಾದು ಹೋಗ್ತು ಅನ್ನೋದು ಮಾಹಿತಿ ಇಲ್ಲಿದೆ. ಇಲ್ಲಿ ಅಡ್ಡವಾಗಿ ವಾಹನಗಳ ಸಂಖ್ಯೆ ತಗೊಂಡ್ರೆ ಉದ್ದವಾಗಿ ಸಮಯದ ಅಂತರಗಳನ್ನು ತಗೊಂಡಿದೆ. ಅಂದರೆ ಇಲ್ಲಿ 6ರಿಂದ 7 ಗಂಟೆಯವರೆಗೆ ಎಷ್ಟು ವಾಹನಗಳು ಹಾದು ಹೋಗಿದೆ, 7ರಿಂದ 8, 8ರಿಂದ 9, 11 ಗಂಟೆ ಅಂತರದಲ್ಲಿ ಎಷ್ಟು ವಾಹನಗಳು ಪಾಸ್ ಆಯಿತು, ಅಲ್ಲಿ ಹಾದು ಹೋಯಿತು ಅನ್ನೋದನ್ನು ಇಲ್ಲಿ ನೋಡಬಹುದು. ಈ ಚಿತ್ರವನ್ನು ನೋಡಿದರೆ ಇಲ್ಲಿ ವಾಹನಗಳ ಸಂಖ್ಯೆ ನೋಡಿ 100, 200, 300 ಈ ರೀತಿ ಇದೆ. ಈ ಮಾಹಿತಿಯ ಪ್ರಕಾರ ಇಲ್ಲಿ 6ರಿಂದ 7 ಗಂಟೆಯವರೆಗೆ ಎಷ್ಟು ವಾಹನಗಳು ಹಾದು ಹೋಗಿದೆ, 100ರಿಂದ 200ರ ಒಳಗಡೆ ಅಂದರೆ 100 ಮತ್ತು 200ರ ಮಧ್ಯೆ ಇದೆ ಅಂದರೆ 150 ವಾಹನಗಳು. 7ರಿಂದ 8 ಗಂಟೆಯವರೆಗೆ ಎಷ್ಟು ವಾಹನಗಳು ಹಾದು ಹೋಗಿದೆ ಅಂದರೆ 1200. 8ರಿಂದ 9 ಗಂಟೆವರೆಗೆ 1000. 9ರಿಂದ 10 ಗಂಟೆವರೆಗೆ 800 ವಾಹನಗಳು. 10ರಿಂದ 11 ಗಂಟೆವರೆಗೆ 700 ಮತ್ತು 11ರಿಂದ 12 ಗಂಟೆವರೆಗೆ 600 ವಾಹನಗಳು ಹಾದು ಹೋಗಿದೆ. ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ. ಈಗ ಈ ಸ್ತಂಭ ನಕ್ಷೆಯನ್ನು ಇಟ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಬೆಳಿಗ್ಗೆ 6ರಿಂದ ಮಧ್ಯಾಹ್ನದವರೆಗೆ ಕ್ರಾಸಿಂಗ್ ಮೂಲಕ ಹಾದು ಹೋದ ಒಟ್ಟು ಕಾರ್ಗಳು ಎಷ್ಟು? ಅಂದರೆ ಇಲ್ಲಿ 6 ಗಂಟೆಗೆ 150, 7ರಿಂದ 8 ಗಂಟೆಗೆ 1200, ಅದೇ ರೀತಿ ಪ್ರತಿ ಗಂಟೆಗೆ ಎಷ್ಟು ಕಾರುಗಳು ಅಂದರೆ ವಾಹನಗಳು ಹಾದು ಹೋಗಿದೆ ಎಲ್ಲವನ್ನೂ ಕೂಡಿಸಿದರೆ ನಮಗೆ ಉತ್ತರ ಎಷ್ಟು ಬರುತ್ತೆ? 4450. ಹಾಗಾಗಿ 6ರಿಂದ ಮಧ್ಯಾಹ್ನದವರೆಗೆ ಹಾದು ಹೋಗಿರುವ ಕಾರುಗಳ ಸಂಖ್ಯೆ ಎಷ್ಟು? 4450. ಇಲ್ಲಿ ವಾಹನಗಳು ಅಂತ ಬಳಸಿರೋದ್ರಿಂದ ಕಾರ್ಗಳು ವಾಹನಗಳು ಎಲ್ಲ ಒಂದೇ ಅಂತ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬೆಳಿಗ್ಗೆ 7ರಿಂದ ಮಧ್ಯಾಹ್ನದವರೆಗಿನ ಇತರ ಸಮಯಗಳಿಗೆ ಹೋಲಿಸಿದರೆ ಬೆಳಿಗ್ಗೆ 6ರಿಂದ 7ರವರೆಗೆ ಕಂಡುಬಂದ ವಾಹನ ದಟ್ಟಣೆಯು ಕಡಿಮೆ ಎಂದು ನೀವು ಏಕೆ ಭಾವಿಸುವಿರಿ? ಹೌದಲ್ವಾ? ಈ ಚಿತ್ರನಕ್ಷೆಯನ್ನು ನೋಡಿದರೆ 6ರಿಂದ 7ರವರೆಗೆ ಕಡಿಮೆ ವಾಹನಗಳು ಹಾದು ಹೋಗಿದೆ. ಅದಕ್ಕೆ ಕಾರಣ ಏನು ಅಂತ ಭಾವಿಸೋದಾದರೆ, ಇದು ಬೆಳಗಿನ ಜಾವದ ಸಮಯ ಆಗಿರುವುದರಿಂದ ಅಷ್ಟು ಬೇಗ ದಿನವನ್ನು ಪ್ರಾರಂಭಿಸುವವರು ಕಡಿಮೆ ಜನ ಇರುತ್ತಾರೆ. ಅಂದರೆ ಶಾಲೆ ಮತ್ತು ಕಚೇರಿಗಳಿಗೆ ತೆರಳುವವರು ಇಷ್ಟು ಬೇಗ ಯಾರೂ ಪ್ರಯಾಣ ಪ್ರಾರಂಭಿಸಿರುವುದಿಲ್ಲ. ನೆಕ್ಸ್ಟ್ 3ನೇ ಪ್ರಶ್ನೆ, ಬೆಳಿಗ್ಗೆ 7ರಿಂದ 8ರವರೆಗಿನ ವಾಹನ ದಟ್ಟಣೆಯು ಅತಿ ಹೆಚ್ಚು ಎಂದು ಏಕೆ ಭಾವಿಸುವಿರಿ? ಇದು 2ನೆಯ ಪ್ರಶ್ನೆಗೆ ವಿರುದ್ಧವಾದಂತಹ ಉತ್ತರವನ್ನು ನಾವೀಗ ಕೊಡಬೇಕು. ಯಾಕಂದರೆ ಇಲ್ಲಿ ಶಾಲಾ ಕಾಲೇಜಿಗೆ ಪ್ರಯಾಣಿಸುವವರು ಹೆಚ್ಚು 7ರಿಂದ 8 ಗಂಟೆ ಒಳಗೇ ಇರ್ತಾರೆ. ಯಾಕೆಂದರೆ 9ರಿಂದ 10 ಗಂಟೆಗೆ ಅವರು ಸೇರಬೇಕಾದಂತಹ ಸ್ಥಳವನ್ನು ಸೇರಬೇಕಿರುತ್ತೆ. ಹಾಗಾಗಿ 7ರಿಂದ 8 ಗಂಟೆ ಒಳಗೆ ಅವರು ಪ್ರಯಾಣವನ್ನು ಪ್ರಾರಂಭಿಸಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ವಾಹನ ದಟ್ಟಣೆ ಹೆಚ್ಚಿರುತ್ತೆ. 4ನೇ ಪ್ರಶ್ನೆ, ಬೆಳಿಗ್ಗೆ 8ರಿಂದ ಮಧ್ಯಾಹ್ನದವರೆಗೂ ಪ್ರತಿ ಗಂಟೆಗೆ ವಾಹನ ದಟ್ಟಣೆಯು ಕಡಿಮೆ ಮತ್ತು ಕಡಿಮೆ ಆಗಿರುತ್ತದೆ ಎಂದು ನೀವು ಏಕೆ ಭಾವಿಸುತ್ತೀರಿ? ಅಂದರೆ ಇಲ್ಲಿ ನಾವು ಈ ಚಿತ್ರನಕ್ಷೆಯನ್ನು ಗಮನಿಸಿದರೆ 8 ಗಂಟೆಯ ನಂತರ ಮಧ್ಯಾಹ್ನದವರೆಗೆ ಇಲ್ಲಿ ಏನಾಗ್ತದೆ, ಸ್ತಂಭದ ಉದ್ದ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಅದರ ಅರ್ಥ ಏನು? ವಾಹನ ದಟ್ಟಣೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೌದಲ್ವಾ? ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಭಾವಿಸೋದಾದರೆ, ಇಲ್ಲಿ ಶಾಲಾ ಕಾಲೇಜುಗಳಿಗೆ ಅಥವಾ ಕಚೇರಿಗಳಿಗೆ ಪ್ರಯಾಣವನ್ನು ನಾವು ಇಲ್ಲಿ 6ರಿಂದ 7 ಅಥವಾ 7ರಿಂದ 8 ಗಂಟೆಯಲ್ಲಿ ಏನಾಗಿರ್ತಾರೆ, ಶುರು ಮಾಡಿರ್ತಾರಲ್ವ, ಅವರ ಎಲ್ಲೆಲ್ಲಿ ಸ್ಥಳವನ್ನು ಸೇರಬೇಕಿರುತ್ತೆ ಅಲ್ಲಲ್ಲಿ ತಲುಪ್ತಾ ಹೋಗ್ತಾರೆ. ತಲುಪ್ತಾ ಏನಾಗ್ತದೆ, ರಸ್ತೆಯಲ್ಲಿ ವಾಹನದ ದಟ್ಟಣೆ ಕಡಿಮೆ ಆಗ್ತಾ ಹೋಗುತ್ತೆ. ಉತ್ತರ 8 ಗಂಟೆಯ ನಂತರ ಬಹಳಷ್ಟು ಜನರು ಅವರು ಸೇರಬೇಕಿದ್ದ ಸ್ಥಳವನ್ನು ತಲುಪಿರುತ್ತಾರೆ. ಹಾಗಾಗಿ ವಾಹನ ದಟ್ಟಣೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಉದಾಹರಣೆ ಇದೆ, ಇನ್ನೊಂದು ಚಿತ್ರನಕ್ಷೆ. ಇದು ಯಾವುದರ ಬಗ್ಗೆ ಹೇಳ್ತಾ ಇದೆ? ಈ ಸ್ತಂಭ ನಕ್ಷೆಯು 50 ವರ್ಷಗಳ ಅವಧಿಯಲ್ಲಿ ಪ್ರತಿ ದಶಕದ
ಭಾರತದ ಜನಸಂಖ್ಯೆಯನ್ನು ತೋರಿಸುತ್ತದೆ. ಅಂದರೆ ಇದು ಭಾರತದ ಜನಸಂಖ್ಯೆಯನ್ನು ತೋರಿಸ್ತಾ ಇದೆ. ಸಂಖ್ಯೆಗಳನ್ನು ಕೋಟಿಗಳಲ್ಲಿ ವ್ಯಕ್ತಪಡಿಸಲಾಗಿದೆ. ಒಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸಲು ನೀವು ಒಂದು ಏಕಮಾನ ಉದ್ದವನ್ನು ತೆಗೆದುಕೊಂಡರೆ ಸ್ತಂಭಗಳನ್ನು ಎಳೆಯುವುದು ಕಷ್ಟಕರ. ಹೌದಲ್ವಾ? ಇಲ್ಲಿ ಜನಸಂಖ್ಯೆ ಕೋಟಿಗಳಲ್ಲಿ ಇರುತ್ತೆ. ಇಲ್ಲಿ ಜನಸಂಖ್ಯೆಯನ್ನು ಪ್ರತಿಯೊಬ್ಬರಿಗೆ ಒಂದು ಏಕಮಾನ ಅಂದರೆ ಎಷ್ಟು ಉದ್ದ ಹೋಗ್ಬೋದಲ್ವಾ ಅದು ಆ ಸ್ತಂಭ. ಹಾಗಾಗಿ ಇಲ್ಲಿ 1 ಕೋಟಿಗೆ ಒಂದು ಏಕಮಾನ ಉದ್ದವನ್ನು ತಗೋತೀವಿ. ಅಂದರೆ ಇಲ್ಲಿ ಅಡ್ಡವಾಗಿ ವರ್ಷಗಳನ್ನು ತಗೊಂಡಿದ್ದೀವಿ, ಇಲ್ಲಿ ಉದ್ದವಾಗಿ ಭಾರತದ ಜನಸಂಖ್ಯೆ ಕೋಟಿಗಳಲ್ಲಿ ಅಂತ ತಗೊಂಡಿದ್ದೀವಿ. ಒಂದು ಏಕಮಾನ ಉದ್ದಕ್ಕೆ ಅಂದರೆ ಒಂದೊಂದು ಗೆರೆ ಇದೆಯಲ್ಲ ಅದನ್ನು ಒಂದು ಏಕಮಾನ ಅಂತ ಕರಿತೀವಿ. ಒಂದು ಏಕಮಾನಕ್ಕೆ 10 ಕೋಟಿ ಅಂತ ತಗೊಂಡಿದ್ದೀವಿ. ಇಲ್ಲಿ ಸ್ತಂಭಗಳನ್ನು ನೋಡೋದಾದರೆ ಇಲ್ಲಿ 1951ರಿಂದ ಪ್ರಾರಂಭಿಸಿ 2001ರವರೆಗೆ ಎಷ್ಟು ಕೋಟಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. 1 ಯೂನಿಟ್ 10 ಕೋಟಿಗಳನ್ನು ಪ್ರತಿನಿಧಿಸುವಂತೆ ನಾವು ಪ್ರಮಾಣವನ್ನು ಆಯ್ಕೆ ಮಾಡುತ್ತೇವೆ. ಈ ಆಯ್ಕೆಗೆ ಸ್ತಂಭ ನಕ್ಷೆ ಚಿತ್ರದಲ್ಲಿದೆ. ಹಾಗಾಗಿ 5 ಮಾನ ಉದ್ದದ ಸ್ತಂಭವು 50 ಕೋಟಿಯನ್ನು ಹಾಗೂ 8 ಮಾನಗಳು 8 ಕೋಟಿಗಳನ್ನು ಪ್ರತಿನಿಧಿಸುತ್ತದೆ. 50 ಅಂತ ಇದೆಯಲ್ಲ, 50ರವರೆಗೆ ನಾವು ಸ್ತಂಭವನ್ನು ಬರೆದಿರೆ ಅದು 50 ಕೋಟಿಗೆ ಸಮವಾಗಿರುತ್ತೆ ಆ ಸ್ತಂಭ. ಅದೇ ರೀತಿ 8 ಮಾನಗಳು ಅಂದರೆ 8 ಗೆರೆಗಳಿಗೆ ಹಾಕಿದರೆ ಅದು 80 ಕೋಟಿಗೆ ಸಮ ಆಗಿರುತ್ತೆ. ಈಗ ಇದನ್ನು ನೋಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ. ಈ ನಕ್ಷೆಯ ಆಧಾರದ ಮೇಲೆ ನಿಮ್ಮ ಸ್ನೇಹಿತರಿಗೆ ನೀವು ಕೇಳಬಹುದಾದಂತಹ ಕೆಲವು ಪ್ರಶ್ನೆಗಳು ಯಾವುವು? ಏನು ಪ್ರಶ್ನೆಗಳ ಕೊಡ್ಬೋದು ಇದರಿಂದ ಅಂತ ಅಂದರೆ, ಮೊದಲಿಗೆ ಇಲ್ಲಿ ಚಿಕ್ಕ ಸ್ತಂಭ ಏನಿದೆ ಇಲ್ಲಿ 1951ರಲ್ಲಿ ಇದೆಯಲ್ವ, ಇದರ ಮೇಲೆ ಒಂದು ಪ್ರಶ್ನೆ ಕೇಳೋದಾದರೆ 1951ರಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತು? ಉತ್ತರ ಏನದಕ್ಕೆ? 36 ಕೋಟಿ. ಹೌದಲ್ವಾ? ನೆಕ್ಸ್ಟ್ 68 ಕೋಟಿ ಜನಸಂಖ್ಯೆ ಯಾವ ವರ್ಷದಲ್ಲಿತ್ತು? 68 ಎಲ್ಲಿದೆ ನೋಡಿ, ಇಲ್ಲಿ ಅಲ್ವಾ? ಯಾವ ವರ್ಷದಲ್ಲಿ? 1981ರಲ್ಲಿ 68 ಕೋಟಿ ಜನಸಂಖ್ಯೆ ಇತ್ತು. ಇದೇ ರೀತಿ ನಾವು 1961ರಲ್ಲಿ ಎಷ್ಟು ಕೋಟಿ ಇತ್ತು, ಪ್ರತಿ ವರ್ಷ ಎಷ್ಟು ಕೋಟಿ ಜನಸಂಖ್ಯೆ ಇತ್ತು ಅಂತ ಕೇಳ್ಬೋದು. ಅಥವಾ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಜನಸಂಖ್ಯೆ ಏನಿದೆ, ಇಷ್ಟು ಕೋಟಿ ಜನಸಂಖ್ಯೆ ಯಾವ ವರ್ಷದಲ್ಲಿತ್ತು? 102 ಕೋಟಿ ಜನಸಂಖ್ಯೆ ಯಾವ ವರ್ಷದಲ್ಲಿತ್ತು? 68 ಅಥವಾ 84 ಕೋಟಿ ಜನಸಂಖ್ಯೆ ಯಾವ ವರ್ಷ ಇತ್ತು? ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ನೆಕ್ಸ್ಟ್ ಈ ರೀತಿ ಕೇಳ್ಬೋದು. ನೆಕ್ಸ್ಟ್ ನೋಡಿ, 1961ರಿಂದ 71ರವರೆಗೆ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂದರೆ ಪ್ರತಿ 10 ವರ್ಷಕ್ಕೆ ಎಷ್ಟು ಹೆಚ್ಚಾಗಿದೆ? 1951ರಿಂದ 1961ರವರೆಗೆ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅಂದರೆ ಒಂದರಿಂದ ಇನ್ನೊಂದನ್ನು ಕಳಿಬೇಕಾಗತ್ತೆ. 44ರಿಂದ 36 ಕಳೆದರೆ ಎಷ್ಟು ಬರುತ್ತೆ ಜನಸಂಖ್ಯೆ? 8 ಕೋಟಿ ಹೆಚ್ಚಾಗಿದೆ ಅಂತ ಬರಿಬೋದಲ್ವಾ? ಈ ರೀತಿ ನಾವು ಇಷ್ಟು ಸ್ತಂಭಕ್ಕೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 50 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿತ್ತು? ಪ್ರತಿ ದಶಕದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಯಿತು? ಅಂದರೆ 50 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಹೆಚ್ಚಾಗುತ್ತೆ ಅಂದರೆ 2001ರಲ್ಲಿ 102 ಕೋಟಿ ಇದೆ, 1951ರಲ್ಲಿ 36 ಕೋಟಿ ಇದೆ, 102ರಿಂದ 36 ಕಳೆದರೆ 66. ಹಾಗಾಗಿ 50 ವರ್ಷಗಳಲ್ಲಿ 66 ಕೋಟಿ ಜನಸಂಖ್ಯೆ ಹೆಚ್ಚಾಗಿತ್ತು. ನೆಕ್ಸ್ಟ್ ಪ್ರತಿ ದಶಕದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಯಿತು? ದಶಕ ಅಂದರೆ 10, ಅಂದರೆ ಪ್ರತಿ 10 ವರ್ಷಕ್ಕೆ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಹೋಯಿತು ಅಂದರೆ ಮೊದಲ ದಶಕ 1951ರಿಂದ 1961ರವರೆಗೆ 8 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. ಅದರ ಮುಂದಿನ ದಶಕದಲ್ಲಿ 10 ಕೋಟಿ ಜನಸಂಖ್ಯೆ ಹೆಚ್ಚಾಗಿದ್ದರೆ ಅದರ ಮುಂದಿನ ದಶಕದಲ್ಲಿ 14 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. ಅದರ ನಂತರ 16 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. ನೆಕ್ಸ್ಟ್ ಕೊನೆಯ ದಶಕದಲ್ಲಿ 18 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾನು ಈ ಅಧ್ಯಾಯದ ಭಾಗ 2 ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.